Dear students, welcome to today's class. We are discussing operations research subject, unit number 2, linear programming. In our today's session, we are going to discuss about general mathematical model of linear programming problem. So when we have a particular issue, how we formulate a problem, linear programming problem, then first we have to, if there is any issue, we have to formulate that issue in the form of linear programming problem. Later we have to find a solution to this linear programming problem. So how to formulate a problem, that we have to understand first. To understand how to formulate a problem, we have to understand how a general model of linear programming problem looks like, how the problem should be to solve it. Okay, so first we have to structurize the problem, given problem. So that is the structure of the you are looking at the structure now. Okay, so this is the structure of the linear programming problem, not the solution. Okay, so first we have to formulate the problem. Okay, ನಾವು ಇವತ್ತಿನ ಈ ಕ್ಲಾಸಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮನ್ನು ಯಾವ ರೀತಿ ಫಾರ್ಮುಲೇಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ಯಾವುದೇ ಒಂದು ಬಿಸ್ನೆಸ್ ಡಿಸಿಷನ್ ತೊಗೊಳ್ಬೇಕು ಅಂತಂದರೆ, ಆಮೇಲೆ ನೀವು ಈ ಸಿಚುವೇಷನನ್ನು ಯಾವುದೋ ಒಂದು ಇಶ್ಯೂ ಇದೆ ಅದನ್ನು ಸಾಲ್ವ್ ಮಾಡಬೇಕು ಲೀನಿಯರ್ ಪ್ರೋಗ್ರಾಮಿಂಗ್ ಯೂಸ್ ಮಾಡಿಕೊಂಡು ಅಂತ ಅಂದರೆ, ಲೀನಿಯರ್ ಪ್ರೋಗ್ರಾಮಿಂಗ್ ಮಾಡೆಲ್ ಯೂಸ್ ಮಾಡಿಕೊಂಡು ಅಂದರೆ, ಮೊದಲು ಆ ಲೀನಿಯರ್ ಪ್ರೋಗ್ರಾಮಿಂಗ್ ಮಾಡೆಲನ್ನು ಅಪ್ಲೈ ಮಾಡಲಿಕ್ಕೆ ನೀವು ಆ ಒಂದು ಇಶ್ಯೂ ಅಥವಾ ಸಮಸ್ಯೆ ಏನಿರುತ್ತೆ ಅದನ್ನು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಫಾರ್ಮ್ಯಾಟ್ನಲ್ಲಿ ರೆಡಿ ಮಾಡ್ಕೊಳ್ಬೇಕು. ಸೊ ಅಂದರೆ ಆ ಮಾಡೆಲಲ್ಲಿ ಫಿಟ್ ಆಗಬೇಕಂದ್ರೆ ಅದಕ್ಕೊಂದು ಫಾರ್ಮ್ಯಾಟ್ ಇದೆ, ಅಂದರೆ ಸ್ಟ್ರಕ್ಚರ್ ಇದೆ, ಮಾಡೆಲ್ ಸ್ಟ್ರಕ್ಚರ್. ಸೊ ಆ ಸ್ಟ್ರಕ್ಚರನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ದಿಸ್ ಯು ಆರ್ ಲುಕಿಂಗ್ ಎಟ್ ದಟ್ ಪ್ರಾಬ್ಲಮ್, ದಟ್ ಫಾರ್ಮ್ಯಾಟ್. ಓಕೆ, ಸೊ ಒಂದು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂದರೆ ಯಾವ ರೀತಿ ಇರಬೇಕು, ಈ ರೀತಿ ಇರಬೇಕು. ಓಕೆ, ಸೊ ಇದರಲ್ಲಿ ಏನೇನಿರುತ್ತೆ ಅಂತ ಅಂದರೆ, ಸೊ ವಿ ಹ್ಯಾವ್ optimize, that is maximization or minimization z. Okay, so z is equals to x1 plus x2 plus c1 plus x2 plus c2 plus x2 plus so on up to cn xn. This is the objective function. This objective function might be maximization or minimization. ಇವಾಗ ನೀವು ನೋಡ್ತಾ ಇರೋದು z is equals to ಒಂದು ಇಕ್ವೇಷನ್ ಇದೆ. ಇದು ಈ ಇಕ್ವೇಷನ್ ಏನಿದೆ ಆಬ್ಜೆಕ್ಟಿವ್ ಫಂಕ್ಷನ್ ಇಕ್ವೇಷನ್. ಇದು ದಿಸ್ ಈಸ್ ಸಬ್ಜೆಕ್ಟೆಡ್ ಟು ಸರ್ಟನ್ ಲೀನಿಯರ್ ಕನ್ಸ್ಟ್ರೆಂಟ್ಸ್. ಇವುಗಳಿಗೆ ನಾವು ಕನ್ಸ್ಟ್ರೆಂಟ್, ಒಂದೊಂದು ಇಕ್ವೇಷನ್ ಒಂದೊಂದು ಲೈನ್ ಇದೆಯಲ್ಲ, ಇದೊಂದು ಈ ರೀತಿ 1 2 3 3 ಕನ್ಸ್ಟ್ರೆಂಟ್ಸ್. ಇದು 3 ಅಂದರೆ ಇದು ನಂಬರ್ ಆಫ್ ಕನ್ಸ್ಟ್ರೆಂಟ್ ಹೆಚ್ಚಿಗೆನೂ ಇರ್ಬೋದು. ಸೊ ಇಲ್ಲಿ ಜಸ್ಟ್ ನಿಮಗೆ ಫಾರ್ಮ್ಯಾಟನ್ನು ಹೇಳ್ತಾ ಇದ್ದೀನಿ. ಓಕೆ, ಸೊ ಇದರಲ್ಲಿ ಇರ್ತಕ್ಕಂತಹ ಆಬ್ಜೆಕ್ಟಿವ್ ಫಂಕ್ಷನ್ನಲ್ಲಿ ಇರ್ತಕ್ಕಂತಹ ಒಂದು ಸಿ ಅಂತ ಏನಿದೆ, ವಾಟ್ ಯು ಆರ್ ಲುಕಿಂಗ್ ಎಟ್ ಸಿ, ದಿಸ್ ಸಿ ಈಸ್ ದಿ ಕೋಎಫಿಷಿಯಂಟ್ and x1 x2 x up to xn, whatever x1 x2 x3 x4 up to xn, these are the decision variables. X is the decision variable, so many x's you will have. But the c1 c2, this is the coefficient. For example, if you consider x1 is a product, c1 might be profit per unit or cost per unit. So that is the coefficient. ಅಂದರೆ c1 ಅಂದರೆ ಒಂದು ಕಾಸ್ಟ್ ಪರ್ ಯೂನಿಟ್ ಆಗಿರ್ಬೋದು, ಇದು ಕೋಎಫಿಷಿಯಂಟ್ ಕರಿತೀವಿ. x1 ಅನ್ನು ನಾವು ಡಿಸಿಷನ್ ವೇರಿಯೇಬಲ್ ಅಂತ ಕರಿತೀವಿ. ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಇನ್ನೂ ಫುಲ್ ಕ್ಲಿಯರ್ ಆಗಿ ತಿಳಿಯುತ್ತೆ. ಓಕೆ, ಇಲ್ಲಿರ್ತಕ್ಕಂಥದ್ದು ದಿಸ್ ಈಸ್ ದಿ ಕನ್ಸ್ಟ್ರೆಂಟ್. ಓಕೆ, ಈ ಕನ್ಸ್ಟ್ರೆಂಟ್ ಅಂತ ಅಂದ್ರೇನು, b1 ಇದು ಟೋಟಲ್ ನಂಬರ್ ಆಫ್ ರಿಸೋರ್ಸಸ್ ಯು ಹ್ಯಾವ್. ಫಾರ್ ಎಕ್ಸಾಂಪಲ್ ನಿಮ್ಮ ಆಮೇಲೆ ಇದು a1 x1 a2 x2 ಆಮೇಲೆ a1n xn. ಅಂದರೆ ಇದರ ಅರ್ಥ ಏನು, x1 ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಈ ಪರ್ಟಿಕ್ಯುಲರ್ b1 ರಿಸೋರ್ಸ್ ಏನಿದೆ, ಈ b1 ರಿಸೋರ್ಸು ಎಷ್ಟು ಹತ್ತುತ್ತೆ x1 ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ, x2 ಪ್ರೊಡ್ಯೂಸ್ ಮಾಡಲಿಕ್ಕೆ ಎಷ್ಟು ರಿಸೋರ್ಸ್ ಹತ್ತುತ್ತೆ, ಈ ರೀತಿ ಪರ್ ಯೂನಿಟ್ಟು ಅದನ್ನು ಇಲ್ಲಿ ನಾವು ತಗೊಳ್ತೀವಿ. ಓಕೆ, ಸೊ ದಿಸ್ ಒನ್ ಇಕ್ವೇಷನ್, ಇದು ಒಂದು ಕನ್ಸ್ಟ್ರೆಂಟ್, ಇದು ಒಂದು ಕನ್ಸ್ಟ್ರೆಂಟ್, ಇದು ಒಂದು ಕನ್ಸ್ಟ್ರೆಂಟ್. ಓಕೆ, ಸೊ ಆ ರೀತಿ ಒಂದೊಂದು ಕನ್ಸ್ಟ್ರೆಂಟ್ ಇರುತ್ತೆ. ಓಕೆ, ಸೊ ನಾವು ಅವುಗಳನ್ನ ನಾವು ಕನ್ಸ್ಟ್ರೆಂಟ್ ಅಂತ ಕರಿತೀವಿ. ಸೊ ಈ ಇವು ಎಲ್ಲ ಕನ್ಸ್ಟ್ರೆಂಟ್ಸ್, ಇದು ಕನ್ಸ್ಟ್ರೆಂಟ್ ಆಯಿತು. ಇದೇನಿದೆ, ದಿಸ್ ಈಸ್ ದಿ ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್ಸ್. ಓಕೆ, ಸೊ ನಮ್ಮ ಹತ್ರ ಏನಿದೆ, ಫಸ್ಟು ಆಬ್ಜೆಕ್ಟಿವ್ ಫಂಕ್ಷನ್,
these are the constraints, and this is the non-negativity restriction x1 comma x2 comma xn up to xn. How many x1 x2 x3 x4 x5 like that up to so on up to xn. These are the decision variables, and decision variables will take the value greater than or equal to 0. Okay, so this is what we call as non-negativity restriction. ಅಂದರೆ ಡಿಸಿಷನ್ ವೇರಿಯೇಬಲ್ಸು ಯಾವಾಗಲೂ ನೆಗೆಟಿವ್ ವ್ಯಾಲ್ಯೂಗಳನ್ನು ತೊಗೊಳ್ಳೋದಿಲ್ಲ, ಓನ್ಲಿ ಪಾಸಿಟಿವ್ ವ್ಯಾಲ್ಯೂ ತೊಗೊಳುತ್ತೆ ಅನ್ನೋದು ಅದರದ್ದು ಸಿಂಬಾಲಿಕಲಿ. ಈ ಒಂದು ದಿಸ್ ಈಸ್ ಹೋಲ್ ಇದೇನಿದೆ ಇದಕ್ಕೆ ನಾವೇನಂತ ಕರಿತೀವಿ, ಮ್ಯಾಥಮೆಟಿಕಲ್ ಮಾಡೆಲ್ ಆಫ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂತೀವಿ. ಇನ್ ಸಿಂಪಲ್ ಫಾರ್ಮ್ಯಾಟ್ ಅದನ್ನು ನಾವು ಈ ರೀತಿ ಕೆಳಗಿನ ಥರ ಡಿಸ್ಕ್ರೈಬ್ ಮಾಡ್ಬೋದು. ಸೊ ಅಗೇನ್ ಸೇಮನ್ನು ರಿಪೀಟ್ ಆಗಿ ಬರೆದಿದ್ದಾರೆ ಸಿಂಪ್ಲಿಫೈಡ್ ಫಾರ್ಮ್ಯಾಟಲ್ಲಿ. ಆಪ್ಟಿಮೈಸ್, ದಟ್ ಈಸ್ ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ z is equals to summation of from j is equals to 1 to n c j x j. ಓಕೆ, ಸೊ ಸಿ ಇಂಟು ಎಕ್ಸ್ ಇಂಥವು ಎಷ್ಟಿರ್ತವೆ, ಸೊ ಅವುಗಳನ್ನೆಲ್ಲ ಮಲ್ಟಿಪ್ಲೈ ಮಾಡಿ ಸಮೇಷನ್ ಮಾಡಿದಾಗ ಬರ್ತಕ್ಕಂಥದ್ದೇ ಝೆಡ್. ಓಕೆ, ಸೊ ಇಲ್ಲೇನಿದೆ c1 x1 c2 x2 c2 ಇಂಟು x2 ಪ್ಲಸ್ cn ಅಪ್ ಟು c3 ಇಂಟು x3 c4 ಇಂಟು x4 ಲೈಕ್ ದ್ಯಾಟ್ ಸೊ ಆನ್ ಅಪ್ ಟು cn ಇಂಟು xn. ಸೊ ಇವೆಲ್ಲದ್ರದ್ದು ಸಮೇಷನ್ ಮಾಡಿದಾಗ ಬರ್ತಕ್ಕಂಥದ್ದೇ ನಮಗೆ ಅದು ಪ್ರಾಫಿಟ್ ಆದರೆ ಪ್ರಾಫಿಟ್ ಇರುತ್ತೆ, ಕಾಸ್ಟ್ ಆದರೆ ಕಾಸ್ಟ್ ಆಗಿರುತ್ತೆ. ಮ್ಯಾಕ್ಸಿಮೈಸೇಷನ್ ಅಂದರೆ ಪ್ರಾಫಿಟ್ ಇರುತ್ತೆ, ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡ್ತೀವಿ, ಕಾಸ್ಟನ್ನು ಮಿನಿಮೈಸೇಷನ್ ಮಾಡ್ತೀವಿ. ಸೊ ಆಬ್ಜೆಕ್ಟಿವ್ ಏನಿರುತ್ತೆ ಅದರ ಪ್ರಕಾರ. ಸೊ ಈ ಒಂದು ಇಕ್ವೇಷನ್ಗೆ ನಾವೇನಂತ ಕರಿತೀವಿ, ದಿಸ್ ಈಸ್ ಆಬ್ಜೆಕ್ಟಿವ್ ಫಂಕ್ಷನ್. ಓಕೆ, ಸೊ ಇದರಲ್ಲಿ ಇದು ಅಂದರೆ ಇದು ಡಿಟೇಲ್ಡಲ್ಲಿರೋದು, ಇದು ಸಿಂಪ್ಲಿಫೈಡ್ ವರ್ಷನಲ್ಲಿರುವಂಥ ಇದು ದಿಸ್ ಇಕ್ವೇಷನ್ ಈಸ್ ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಅದೇ ಫಾರ್ಮ್ಯಾಟಲ್ಲಿ ಸಬ್ಜೆಕ್ಟೆಡ್ ಟು ಲೀನಿಯರ್ ಕನ್ಸ್ಟ್ರೆಂಟ್ಸ್. ಸೊ ಕನ್ಸ್ಟ್ರೆಂಟ್ಸು 1 ಇರ್ಬೋದು, 2 ಇರ್ಬೋದು, 4 ಇರ್ಬೋದು, 5 ಇರ್ಬೋದು. ಸೊ ಕನ್ಸ್ಟ್ರೆಂಟ್ಸ್ ಅವು. ದಿಸ್ ಈಸ್ ದಿ ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್. ಇಲ್ಲಿದೆಯಲ್ಲ, ದಿಸ್ ಈಸ್ ದಿ ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್. ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್ ಅಂದರೆ ಏನು, ನಾನು ಆವಾಗಲೇ ಈಗ ಒಂದು ಸರಿ ಹೇಳಿದ್ದೀನಿ. x1 x2 x3 ಇವೆಲ್ಲ ಏನು ಅಂದರೆ ಡಿಸಿಷನ್ ವೇರಿಯೇಬಲ್ಸು. ಸೊ ಡಿಸಿಷನ್ ವೇರಿಯೇಬಲ್ಸ್ ವಿಲ್ ನಾಟ್ ಟೇಕ್ ದ ವ್ಯಾಲ್ಯೂ ಆಫ್ ನೆಗೆಟಿವ್ ವ್ಯಾಲ್ಯೂ ತೊಗೊಳ್ಳೋದಿಲ್ಲ ಅವು. ಸೊ ಓಕೆ, ಅದರ ಅರ್ಥ ಏನು, ದೇ ಆರ್ ಐದರ್ 0 ಆರ್ ಪಾಸಿಟಿವ್. ಅದರ ಅರ್ಥ ಸಿಂಪಲ್, ನಿಮ್ಮ ಹತ್ರ 1 ಟೇಬಲ್ ಇದೆ ಅಥವಾ 0 ಟೇಬಲ್ ಇದೆ, 10 ಟೇಬಲ್ ಇದೆ ಅಥವಾ 0 ಟೇಬಲ್ ಇದೆ, ನಿಮ್ಮ ಹತ್ರ -1 ಟೇಬಲ್ ಇಲ್ಲ, -1 ಟೇಬಲ್ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಓಕೆ, ಸೊ ದಟ್ ಈಸ್ ವಾಟ್ ಇಟ್ ಮೀನ್ಸ್. ರಿಸೋರ್ಸಸ್ ಯಾವಾಗಲಿದ್ದರೂ 0 ನೆಗೆಟಿವ್ ವ್ಯಾಲ್ಯೂ ತೊಗೊಳ್ಳೋದಿಲ್ಲ, ಅದಕ್ಕೋಸ್ಕರ ಅದು ನಾನ್ ನೆಗೆಟಿವಿಟಿ ಕಂಡೀಷನನ್ನು ಕಂಪಲ್ಸರಿ ಒಂದು ಮ್ಯಾಥಮೆಟಿಕಲ್ ಮಾಡೆಲಲ್ಲಿ ಇರುತ್ತೆ. ಓಕೆ, ಎಸ್. ಸೊ ವಿ ವಿಲ್ ಲುಕ್ ಇನ್ ಟು ದ ಪ್ರಾಬ್ಲಮ್ಸ್ ನಾವು. ಸೊ ಇಶ್ಯೂ ಯಾವ ರೀತಿ ಕೊಟ್ಟಿರ್ತಾರೆ ಕ್ವಶನ್ ಪೇಪರಲ್ಲಿ ಆಗಿರ್ಬೋದು, ನಿಮಗೆ ಕೊಟ್ಟಂಥ ಸಮಸ್ಯೆ ಯಾವ ರೀತಿ ಇರುತ್ತೆ ಅದನ್ನು ನೀವು ಮೊದಲು ಫಾರ್ಮುಲೇಟ್ ಮಾಡಬೇಕು. ಸೊ ಇಷ್ಟೊತ್ತು ನಾವು ನೋಡಿರೋದೇನಿದೆ ಫಾರ್ಮುಲೇಷನ್. ಈಗ ಫಾರ್ಮುಲೇಷನ್ ಮಾಡೋದು ಫಸ್ಟು. ಸೊ ಈ ರೀತಿ ಪ್ರಾಬ್ಲಮ್ ಇರುತ್ತೆ, ಒಂದು ಇಶ್ಯೂ ಇರುತ್ತೆ, ಆ ಇಶ್ಯೂನ ನಾವು ಮೊದಲು ಫಾರ್ಮುಲೇಟ್ ಮಾಡಬೇಕು. ಅಂದರೆ ಎಲ್ ಪಿ ಮಾಡೆಲಲ್ಲಿ ಹಾಕ್ಕೊಳ್ಬೇಕು. ಎಲ್ ಪಿ ಮಾಡೆಲಲ್ಲಿ ಹಾಕ್ಕೊಂಡು ಅಂದರೆ LPP ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮನ್ನು ಮೊದಲು ಫಾರ್ಮುಲೇಟ್ ಮಾಡಿ ಆಮೇಲೆ ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಬೇಕು. ಇವಾಗ ನಾವು ಮೊದಲು ಪ್ರಾಬ್ಲಮನ್ನು ಪ್ರಿಪ್ರೇಷನ್ ಮಾಡಬೇಕು. ಪ್ರಾಬ್ಲಮ್ ಅಂದರೆ ಈ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಮಾಡೆಲ್ ಏನಿದೆ, ಜನರಲ್ ಮ್ಯಾಥಮೆಟಿಕಲ್ ಮಾಡೆಲ್, ಆ ಒಂದು ಫಾರ್ಮ್ಯಾಟಲ್ಲಿ ಈ ಕೊಟ್ಟಿರುವಂಥ ಸಿಚುವೇಷನನ್ನು ಹಾಕಬೇಕು. ಅದಾದಮೇಲೆ ಆ ಮಾಡೆಲಲ್ಲಿ ನೀವು ಬೇರೆ ಮೆಥಡ್ ಯೂಸ್ ಮಾಡಿಕೊಂಡು ಸೊಲ್ಯೂಷನನ್ನು ಕಂಡುಹಿಡಿಯಲಿಕ್ಕೆ ಬರುತ್ತೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಈಗ ಕೊಟ್ಟಿರುವಂಥ ಒಂದು ಇಶ್ಯೂ ಏನಿದೆ, ಸಮಸ್ಯೆ ಏನಿದೆ, ನಿಮಗೇನು ಪ್ರಾಬ್ಲಮ್ ಇದೆ, ಇದನ್ನು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಫಾರ್ಮುಲೇಷನ್ ಮಾಡಬೇಕು. ಅಂದರೆ ಆ ಪ್ರಾಬ್ಲಮ್ ಜನರಲ್ ಮ್ಯಾಥಮೆಟಿಕಲ್ ಮಾಡೆಲ್ ಏನೈತಲ್ಲ ಅದಕ್ಕೆ ನಾವು ಪ್ರಾಬ್ಲಮ್ ಅಂತ ಕರಿತೀವಿ, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಆ ಒಂದು ಪ್ರಾಬ್ಲಮ್ದು ಫಾರ್ಮ್ಯಾಟಲ್ಲಿ ಫಾರ್ಮುಲೇಟ್ ಮಾಡಬೇಕು. ಅದಕ್ಕೆ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ಮೊದಲು ಪ್ರಾಬ್ಲಮನ್ನು ಅರ್ಥ ಮಾಡ್ಕೊಳ್ಬೇಕು ಫಸ್ಟು ಓದಿ. ಸೊ ಆ ನಂತರ ನಾವು ನೋಡೋಣ ಯಾವ ರೀತಿ ಫಾರ್ಮುಲೇಷನ್ ಮಾಡಬೇಕು ಅನ್ನೋದನ್ನು ನೋಡೋಣ. ಓಕೆ, ಫಸ್ಟ್ ಏನಿದೆ, ಐ ವಿಲ್ ರೀಡ್ ದ ಪ್ರಾಬ್ಲಮ್. A firm produces 3 products. These products are processed on 3 different machines. ಓಕೆ, ಸೊ ಪ್ರಾಡಕ್ಟ್ಸು 3 ಇದೆ. ಯಾವ್ಯಾವ ಪ್ರಾಡಕ್ಟ್ಸ್ ಇದೆ, ಪ್ರಾಡಕ್ಟ್ 1, ಪ್ರಾಡಕ್ಟ್ 2, ಪ್ರಾಡಕ್ಟ್ 3. ಮಷಿನ್ಸು 3 ಮಷಿನ್ ಇದೆ, ಮಷಿನ್ 1, ಮಷಿನ್ 2, ಮಷಿನ್ 3. ಓಕೆ, ಎಸ್. ಸೊ ಇವಾಗ ಮುಂದೆ ಏನು ಹೇಳ್ತಾರೆ ಅವರು, the time required to manufacture 1 unit of each of 3 products and daily capacity of the 3 machines are given in the table. ಈ ಟೇಬಲಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ M1, M2, M3 ಮಷಿನ್ ಇದೆ, ಪ್ರಾಡಕ್ಟ್ 1, ಪ್ರಾಡಕ್ಟ್ 2, ಪ್ರಾಡಕ್ಟ್ 3 ಪ್ರಾಡಕ್ಟ್ಸ್ ಇದ್ದಾವೆ. ಪ್ರತಿಯೊಂದು ಪ್ರಾಡಕ್ಟನ್ನು ಯಾವ ಮಷಿನ್ ಮೇಲೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಕೆಪಾಸಿಟಿ, ಓಕೆ,
ಎಷ್ಟು ತೊಗೊಳುತ್ತೆ, ಅದು ಟೈಮ್ ಎಷ್ಟು ತೊಗೊಳುತ್ತೆ ಅನ್ನೋದನ್ನು, ಒಂದು ಯೂನಿಟನ್ನು ತಯಾರು ಮಾಡಲಿಕ್ಕೆ ಪ್ರತಿಯೊಂದು ಮಷಿನ್ಗೂ ಎಷ್ಟು ಟೈಮ್ ತೊಗೊಳುತ್ತೆ ಅನ್ನೋದನ್ನು ನಾವಿಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದರ ಅರ್ಥ ಮಷಿನ್ 1 ಪ್ರಾಡಕ್ಟ್ 1ಅನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ 2 ನಿಮಿಷ ಬೇಕು. ಮಷಿನ್ 2ನಲ್ಲಾದರೆ ಪ್ರಾಡಕ್ಟ್ 2ನ ಪ್ರೊಡ್ಯೂಸ್ ಮಾಡಲಿಕ್ಕೆ 3 ಮಿನಿಟ್ಸ್ ಬೇಕು. ಆ ಪ್ರಾಡಕ್ಟ್ 1ಅನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಮಷಿನ್ 1ನಲ್ಲಿ 2 ಮಿನಿಟ್ಸ್, ಪ್ರಾಡಕ್ಟ್ 1ಅನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಮಷಿನ್ 2ನಲ್ಲಿ 4 ಮಿನಿಟ್ಸ್, ಮಷಿನ್ 3ನಲ್ಲಿ 2 ಮಿನಿಟ್ಸ್. ಸಿಮಿಲರ್ಲಿ ಪ್ರಾಡಕ್ಟ್ 2ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಮಷಿನ್ 1ನಲ್ಲಿ 3 ಮಿನಿಟ್ಸ್, ಮಷಿನ್ 2ನ ಪ್ರೊಡ್ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಯಾವುದು ಪ್ರಾಡಕ್ಟ್ 2ನ ಮಷಿನ್ 2ನಲ್ಲಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಆಮೇಲೆ ಪ್ರಾಡಕ್ಟ್ 2ಅನ್ನು ಮಷಿನ್ 3ನಲ್ಲಿ ಪ್ರೊಡ್ಯೂಸ್ ಮಾಡಿದರೆ 5 ಮಿನಿಟ್ಸ್, ಪ್ರಾಡಕ್ಟ್ 3ಅನ್ನು ಮಷಿನ್ 1ನಲ್ಲಿ ಪ್ರೊಡ್ಯೂಸ್ ಮಾಡಿದರೆ 2 ಮಿನಿಟ್ಸ್, ಮಷಿನ್ 2ನಲ್ಲಿ ಪ್ರೊಡ್ಯೂಸ್ ಮಾಡಿದರೆ 3 ಮಿನಿಟ್ಸ್, ಮಷಿನ್ 3ನಲ್ಲಿ ಪ್ರಾಡಕ್ಟ್ 3 ಮಷಿನ್ 3 ರಿಕ್ವೈರ್ಮೆಂಟ್ ಇರೋದಿಲ್ಲ. ಅಂದರೆ ಪ್ರಾಡಕ್ಟ್ 2 ಪ್ರೊಡ್ಯೂಸ್ ಮಾಡಲಿಕ್ಕೆ ಮಷಿನ್ 3 ಬೇಕಾಗೋದಿಲ್ಲ ಅಂತ ಅರ್ಥ. ಆ ಡ್ಯಾಶ್ ನೋಡಿದರೆ ಹಾಗೆ. ಓಕೆ, ಸೊ ಈಗ ಮಷಿನ್ ಕೆಪ್ಯಾಸಿಟಿ ಪರ್ ಮಿನಿಟ್ ಏನಿದೆ ಟೋಟಲ್, ಅಂದರೆ ನೀವು ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಯಾವ ಮಷಿನ್ಗೆ ಎಷ್ಟು ಟೈಮ್ ಬೇಕು ಅನ್ನೋದು ಕೊಟ್ಟಿದ್ದಾರೆ. ಆಮೇಲೆ ಮಷಿನ್ ಕೆಪ್ಯಾಸಿಟಿ ಏನಿದೆ ಪರ್ ಮಿನಿಟ್ಸ್ ಇನ್ ದ ಡೇ, ಒಂದು ದಿನಕ್ಕೆ ಎಷ್ಟು ಮಿನಿಟ್ಸ್ ಕೆಪ್ಯಾಸಿಟಿ ಇದೆ ಅದು ಪ್ರಾಡಕ್ಟ್, ಸೊ ಅದನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ M1ದು ಪರ್ ಡೇ ಕೆಪ್ಯಾಸಿಟಿ 440 ಮಿನಿಟ್ಸ್ ಕೆಲಸ ಮಾಡುತ್ತೆ ಒಂದು ದಿನಕ್ಕೆ, M2 ಒಂದು ದಿನಕ್ಕೆ 470 ಮಿನಿಟ್ಸ್ ಕೆಲಸ ಮಾಡುತ್ತೆ, M3 430 ಮಿನಿಟ್ಸ್ ಕೆಲಸ ಮಾಡುತ್ತೆ. ಓಕೆ, ಸೊ ಕೆಳಗಡೆ ಮತ್ತೇನು ಕೊಟ್ಟಿದ್ದಾರೆ, ಇಟ್ ಈಸ್ ರಿಕ್ವೈರ್ಡ್ ಟು ಡಿಟರ್ಮೈನ್ ದ ಡೈಲಿ ನಂಬರ್ ಆಫ್ ಯೂನಿಟ್ಸ್ ಟು ಬಿ ಮ್ಯಾನುಫ್ಯಾಕ್ಚರ್ಡ್ ಫಾರ್ ಈಚ್ ಪ್ರಾಡಕ್ಟ್, ದ ಪ್ರಾಫಿಟ್ ಫಾರ್ ಯೂನಿಟ್ ಫಾರ್ ಪ್ರಾಡಕ್ಟ್ 1, 2, 3 ಈಸ್ 4, 3, 6 ರೆಸ್ಪೆಕ್ಟಿವ್ಲಿ. ಅಂದರೆ ನೆಕ್ಸ್ಟ್ it is assumed that all the amounts produced are consumed in the market. Okay, next the formulate the mathematical linear programming model that will maximize the daily profit. ಸೊ ಇವರು ಏನು ಕೊಟ್ಟಿದ್ದಾರೆ, ಸಿಂಪಲ್ ಆಗಿದೆ ಪ್ರಾಬ್ಲಮ್ಮು. ಅವರು ಏನು ಮಾಡಬೇಕು ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ಯು ಹ್ಯಾವ್ ಟು ಫಾರ್ಮುಲೇಟ್ ದ ಮ್ಯಾಥಮೆಟಿಕಲ್ ಮಾಡೆಲ್, ದಟ್ ಈಸ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮನ್ನು ನೀವು ಫಾರ್ಮುಲೇಟ್ ಮಾಡಬೇಕು. ಅದು ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವನ್ನು ಹೊಂದಿರುತ್ತೆ, ಡೈಲಿ ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ನೀವು ಮಾಡಬೇಕು ಅಂತ. ಓಕೆ, ಸೊ ಇಲ್ಲಿ ಕೊಟ್ಟಿರುವಂಥ ಪ್ರಾಬ್ಲಮನ್ನು ಇನ್ನೊಂದು ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅವ್ರೇನು ಹೇಳಿದ್ದಾರೆ, ಇಟ್ ಈಸ್ ರಿಕ್ವೈರ್ಡ್ ಟು ಡಿಟರ್ಮೈನ್ ದ ಡೈಲಿ ನಂಬರ್ ಆಫ್ ಯೂನಿಟ್ಸ್ ಟು ಬಿ ಮ್ಯಾನುಫ್ಯಾಕ್ಚರ್ಡ್ ಫಾರ್ ಈಚ್ ಪ್ರಾಡಕ್ಟ್. ಅಂದರೆ ನಾವು ಒಂದೊಂದು ಪ್ರಾಡಕ್ಟನ್ನು, ಯಾವ ಪ್ರಾಡಕ್ಟನ್ನು ಎಷ್ಟು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು. ಹೇಗೆ ಡಿಸೈಡ್ ಮಾಡ್ತೀರಾ, ಏನು ಕಂಡೀಷನ್ ಮೇಲೆ, ಪರ್ ಯೂನಿಟ್ ಪ್ರಾಫಿಟ್ ಏನಿದೆ ಅನ್ನೋದ್ರ ಮೇಲೆ ನೀವು ಡಿಸೈಡ್ ಮಾಡಬೇಕು. ಸೊ ಅಂದರೆ ಯಾವ ರೀತಿ ನೀವು ಡಿಸೈಡ್ ಮಾಡಬೇಕು, ಪ್ರಾಫಿಟ್ ಮ್ಯಾಕ್ಸಿಮೈಸ್ ಆಗೋ ರೀತಿ ನೀವು ಯಾವ ಪ್ರಾಡಕ್ಟನ್ನು ಎಷ್ಟು ಪ್ರೊಡ್ಯೂಸ್ ಮಾಡಿದರೆ ನಮಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಸೊ ನೀವೇನು ಅನ್ಬೋದು, ಸರ್ 1, 2, 3 ಪ್ರಾಡಕ್ಟ್ಸ್ ಆರ್ ದೇರ್, ಪ್ರಾಡಕ್ಟ್ 1, ಪ್ರಾಡಕ್ಟ್ 2, ಪ್ರಾಡಕ್ಟ್ 3. ಪ್ರಾಡಕ್ಟ್ 3ಗೆ ₹6 ಇರುತ್ತೆ. ಓಕೆ, ಪ್ರಾಫಿಟ್ಟು ₹6 ಸಿಗುತ್ತೆ ಪರ್ ಯೂನಿಟು. ಸೊ ಎಲ್ಲ ಪ್ರಾಡಕ್ಟ್, ಎಲ್ಲ ಮಷಿನ್ಗಳಿಗೂ ಪ್ರಾಡಕ್ಟ್ 6 ಅಂದರೆ ಪ್ರಾಡಕ್ಟ್ 3ಅನ್ನೇ ನಾವು ಪ್ರೊಡ್ಯೂಸ್ ಮಾಡಿಬಿಡೋಣ, ಪರ್ ಯೂನಿಟ್ ₹6 ಪ್ರಾಫಿಟ್ ಸಿಗುತ್ತೆ ಅಂತ. ನೋ, ದಟ್ ಈಸ್ ನಾಟ್ ದ ವೇ. ಯಾಕಂದರೆ ಇಲ್ಲಿ ಮಷಿನ್ 3 ಏನಿದೆ, ಪ್ರಾಡಕ್ಟ್ 3 ಏನಿದೆ, ಆ ಪ್ರಾಡಕ್ಟನ್ನು ನೀವು ಪ್ರೊಡ್ಯೂಸ್ ಮಾಡಲಿಕ್ಕೆ ಮಷಿನ್ 1, ಮಷಿನ್ 2, ಮಷಿನ್ 3 3 ಮಷಿನ್ ಇದ್ದಾವೆ. ಅಲ್ಲಿ ಟೈಮ್ ಎಷ್ಟು ತೊಗೊಳುತ್ತೆ ಅದು. ಆಮೇಲೆ ಕೆಪ್ಯಾಸಿಟಿನಲ್ಲೂ ನಿಮಗೆ ಮಷಿನ್ 3 ಐಡಲ್ ಉಳಿಯುತ್ತೆ. ಸೊ ಯು ಹ್ಯಾವ್ ಟು ಯುಟಿಲೈಸ್ ಯುವರ್ ರಿಸೋರ್ಸಸ್ ಇನ್ ಸಚ್ ಎ ವೇ ದ್ಯಾಟ್ ಯು ಹ್ಯಾವ್ ಟು ಅರ್ನ್ ಮೋರ್ ನಂಬರ್ ಆಫ್ ಪ್ರಾಫಿಟ್. ಸೊ ಅದಕ್ಕೆ ಯಾವ ರೀತಿ ನೀವು ಯಾವ ಪ್ರಾಡಕ್ಟನ್ನು, ಯಾವ ಮಷಿನನ್ನು ಯೂಸ್ ಮಾಡಿಕೊಂಡು ಎಷ್ಟು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನು ನಾವು LP ಮಾಡಲಲ್ಲಿ ಹಾಕಿ ಬರೀಬೇಕಾಗುತ್ತೆ. ಮೊದಲು ಸೊಲ್ಯೂಷನನ್ನು ಕಂಡುಹಿಡಿಯೋಂಗಿಲ್ಲ, ಜಸ್ಟ್ ಇದನ್ನು ಯಾವ ರೀತಿ ಫಾರ್ಮುಲೇಟ್ ಮಾಡಬೇಕು ಪ್ರಾಬ್ಲಮನ್ನು ಅನ್ನೋದನ್ನು ನೋಡೋಣ. ಇಲ್ಲಿ ಈ LP ಮಾಡೆಲ್ ಫಾರ್ಮುಲೇಷನ್ನೇ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್. ಓಕೆ, ಸೊ ಐ ವಿಲ್ ಸಾಲ್ವ್ ದ ಪ್ರಾಬ್ಲಮ್ ಆ್ಯಂಡ್ ಎಕ್ಸ್ಪ್ಲೈನ್ ಇಟ್ ಟು ಯು. ದಿಸ್ ಈಸ್ ಪ್ರಾಡಕ್ಟ್ ಅಲೋಕೇಶನ್ ಪ್ರಾಬ್ಲಮ್, production allocation problem. Okay, in this what we are doing here, what they have given us, ಅವ್ರು ನಮಗೇನು ಕೊಟ್ಟಿದ್ದಾರೆ ಅಂತಂದರೆ 3 ಪ್ರಾಡಕ್ಟ್ಸ್ ಇದೆ. 3 ಪ್ರಾಡಕ್ಟ್ಸನ್ನು ಪ್ರೊಡ್ಯೂಸ್ ಮಾಡಬೇಕು, 3 ಮಷಿನ್ಸನ್ನು ಯೂಸ್ ಮಾಡಿಕೊಂಡು. ಆಮೇಲೆ ಪರ್ ಯೂನಿಟ್ ಯಾವ ಪ್ರಾಡಕ್ಟಿಗೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಮತ್ತು ಆಬ್ಜೆಕ್ಟಿವ್ ಏನಿದೆ ಅನ್ನೋದು ಬಹಳ ಇಂಪಾರ್ಟೆಂಟು. ಆಬ್ಜೆಕ್ಟಿವ್ ಇರೋದು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ, ಲೆಟ್ ಅಸ್ ಅಸ್ಯೂಮ್ ದ ನಂಬರ್ ಆಫ್ ಯೂನಿಟ್ಸ್ ಆಫ್ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ಡ್. ಅವ್ರೇನು ಹೇಳಿದ್ದಾರೆ, ನಮ್ಮ ಪ್ರಾಫಿಟ್ ಮ್ಯಾಕ್ಸಿಮೈಸ್ ಆಗಬೇಕು, ನೀವು ಯಾವ ಪ್ರಾಡಕ್ಟನ್ನು ಎಷ್ಟು ಪ್ರೊಡ್ಯೂಸ್ ಮಾಡ್ತೀರ ಅನ್ನೋದನ್ನು ನೀವು
ಕಂಡು ಹಿಡಿಬೇಕು ಅಂತ ಹೇಳಿದ್ದಾರೆ. ಸೊ ಈಗ ಕಂಡು ಹಿಡಿಯೋದು ಪ್ರಾಫಿಟನ್ನು, ನಾವು ಪ್ರಾಡಕ್ಟನ್ನು ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನೋದು ಕಂಡು ಹಿಡಿಯೋದಕ್ಕಿಂತ ಅದ್ರ LPP ಫಾರ್ಮುಲೇಟ್ ಮಾಡಬೇಕು ಅದಕ್ಕೋಸ್ಕರ. ಓಕೆ, ಎಸ್. ಸೊ ನಂಬರ್ ಆಫ್ ಪ್ರೊಡಕ್ಟ್ಸ್ ಟು ಬಿ ಪ್ರೊಡ್ಯೂಸ್ಡ್, ಯಾವ್ಯಾವ ಪ್ರಾಡಕ್ಟು, ಪ್ರಾಡಕ್ಟ್ 1, ಪ್ರಾಡಕ್ಟ್ 2, ಪ್ರಾಡಕ್ಟ್ 3. ಸೊ ನಾವೇನು ಮಾಡ್ತೀವಿ, ಈ ಮ್ಯಾಥಮೆಟಿಕಲ್ ಮಾಡೆಲನ್ನು ಫಾರ್ಮುಲೇಷನ್ ಮಾಡಬೇಕು ಅಂತಂದರೆ, ಫಸ್ಟ್ ವಿ ವಿಲ್ ಅಸ್ಯೂಮ್ ದ್ಯಾಟ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಆಫ್ ಪ್ರಾಡಕ್ಟ್ 1, 2 and 3 manufactured to be as x1, x2 and x3. ಅಂದರೆ ಈ x1, x2 and x3, this is the quantity of product produced. ಅಂದರೆ x1 means product 1, how much product 1 producing, x2 means how much product 2 you are producing, x3 means how much product 3 you are producing ಅಂತ. ಓಕೆ, ಸೊ ನೀವು ಯಾವ ಪ್ರಾಡಕ್ಟನ್ನು ಎಷ್ಟು ಪ್ರೊಡ್ಯೂಸ್ ಮಾಡ್ತೀರಾ ಅನ್ನೋದನ್ನು ಇಲ್ಲಿ ನಾವು ಅಸ್ಯೂಮ್ ಮಾಡ್ಕೊಳ್ತೀವಿ. ಅಂದರೆ x1 ಕ್ವಾಂಟಿಟಿ ಅಷ್ಟು ಪ್ರಾಡಕ್ಟ್ 1 ಪ್ರೊಡ್ಯೂಸ್ ಮಾಡ್ತೀವಿ, x2 ಕ್ವಾಂಟಿಟಿ ಅಷ್ಟು ಪ್ರಾಡಕ್ಟ್ 2 ಪ್ರೊಡ್ಯೂಸ್ ಮಾಡ್ತೀವಿ, x3 ಕ್ವಾಂಟಿಟಿ ಅಷ್ಟು ಪ್ರಾಡಕ್ಟ್ 3 ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಓಕೆ, ದ ಆಬ್ಜೆಕ್ಟಿವ್ ಈಸ್ ಟು ಮ್ಯಾಕ್ಸಿಮೈಸ್ ಪ್ರಾಫಿಟ್. ದೇರ್ ಫೋರ್ ಮ್ಯಾಕ್ಸಿಮೈಸ್ Z ಈಸ್ ದಿ ಸಿಂಬಲ್ ಫಾರ್ ಆಬ್ಜೆಕ್ಟಿವ್ ಫಂಕ್ಷನ್. ಓಕೆ, ಅದೇನೇ ಇರಲಿ, Z ಯಾವತ್ತಿದ್ರೂ Z ಅಂತ ನೀವು ತೊಗೋತೀರ, ಅದು ಸಿಂಬಲ್, ಆಬ್ಜೆಕ್ಟಿವ್ ಫಂಕ್ಷನ್ ಸಿಂಬಲ್ ಅದು. ಓಕೆ, ಮ್ಯಾಕ್ಸಿಮೈಸ್ Z ಈಸ್ ಈಕ್ವಲ್ಸ್ ಟು 4x1 ಪ್ಲಸ್ 3x2 ಪ್ಲಸ್ 6x3. ನಾನು ಹೀಗೆ ಯಾಕೆ ಬರ್ಕೊಂಡೆ ಅಂತ ಹೇಳ್ತೀನಿ ನಿಮಗೆ. x1 ಈಸ್ ದಿ ಕ್ವಾಂಟಿಟಿ ಆಫ್ ಪ್ರಾಡಕ್ಟ್ 1 ಟು ಬಿ ಪ್ರೊಡ್ಯೂಸ್ಡ್, x2 ಈಸ್ ದಿ ಕ್ವಾಂಟಿಟಿ ಆಫ್ ಪ್ರಾಡಕ್ಟ್ 2 ಟು ಬಿ ಪ್ರೊಡ್ಯೂಸ್ಡ್, x3 ಈಸ್ ದಿ ಕ್ವಾಂಟಿಟಿ ಆಫ್ ಪ್ರಾಡಕ್ಟ್ 3 ಟು ಬಿ ಪ್ರೊಡ್ಯೂಸ್ಡ್. ಸೊ ನಾವು ಈಗ ನಮ್ಮ ಪ್ರಾಫಿಟನ್ನು ಹೆಂಗೆ ಕಂಡು ಹಿಡಿತೀವಿ ಅಂತಂದರೆ, ನಮ್ಮ ಟೋಟಲ್ ಪ್ರಾಫಿಟ್ ಅನ್ನೋದು Z ಅಂದರೆ ಪ್ರಾಫಿಟ್. ಸೊ ಈ Z ಈಸ್ ನಥಿಂಗ್ ಬಟ್ ಪ್ರಾಫಿಟ್, ಮ್ಯಾಕ್ಸಿಮೈಸ್ ಪ್ರಾಫಿಟ್. ಓಕೆ, ಸೊ ಈ ಪ್ರಾಫಿಟ್ ಹೆಂಗೆ ಕಂಡು ಹಿಡಿತೀರಿ Z ನೀವು ಪ್ರಾಡಕ್ಟ್ 1 ಎಷ್ಟು ಪ್ರೊಡ್ಯೂಸ್ ಮಾಡ್ತೀರಿ ಅದು ಪರ್ ಯೂನಿಟ್ ಎಷ್ಟು ಪ್ರಾಫಿಟ್ ಕೊಡುತ್ತೆ, 4 rupees. ಪ್ರಾಡಕ್ಟ್ 2 ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡ್ತೀರಿ ಅದು ಎಷ್ಟು ಪ್ರಾಫಿಟ್ ಕೊಡುತ್ತೆ, 3 rupees. ಪ್ರಾಡಕ್ಟ್ 3 ಎಷ್ಟು ಪ್ರೊಡ್ಯೂಸ್ ಮಾಡ್ತೀರಿ ಅದು 6 rupees ಪ್ರಾಫಿಟ್ ಕೊಡುತ್ತೆ. ಸೊ ಅವುಗಳನ್ನ ಮಲ್ಟಿಪ್ಲೈ ಮಾಡಿ ಆ್ಯಡಪ್ ಮಾಡಿದಾಗ ನಿಮಗೆ ಟೋಟಲ್ ಪ್ರಾಫಿಟ್ ಸಿಗುತ್ತೆ. ಅರ್ಥ ಆಯ್ತಲ್ಲ? ಸೊ 4 rupees ಪರ್ ಯೂನಿಟ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಯೂನಿಟ್ಸ್ ಯು ಪ್ರೊಡ್ಯೂಸ್ ಆಫ್ ಪ್ರಾಡಕ್ಟ್ 1, 3 rupees ಪ್ರಾಫಿಟ್ ಇಂಟು product 2 you are going to produce, number of units you are going to produce of product 2, 6 rupees profit per unit into the products you are going to produce of product 3, number of units. ಇವನ್ನ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದಾಗ ಟೋಟಲ್ ಪ್ರಾಫಿಟ್ ಸಿಗುತ್ತೆ. ಸೊ ಇದು ಮ್ಯಾಕ್ಸಿಮಮ್ ಆಗಬೇಕು ಅಂತ ಒಂದು ಆಬ್ಜೆಕ್ಟಿವ್ ಫಂಕ್ಷನನ್ನು ನಾವು ಬರಿತೀವಿ. ಸೊ ದಿಸ್ ಈಸ್ ದಿ ಆಬ್ಜೆಕ್ಟಿವ್ ಫಂಕ್ಷನ್. ಓಕೆ, ಸೊ ಇದು ಆಬ್ಜೆಕ್ಟಿವ್ ಫಂಕ್ಷನನ್ನು ನಾವೀಗ ಬರೆದಿದ್ದೀವಿ. ಓಕೆ, ನಾನಿವಾಗ I will switch on the flashlight. Okay, it will help. Yes, see, okay, yes, maximize Z is equals to 4x1 plus 3x2 plus 6x3. ನಿಮಗೆ ಅರ್ಥ ಆಯಿತು. ಸಬ್ಜೆಕ್ಟೆಡ್ ಟು ಕನ್ಸ್ಟೆಂಟ್ಸ್, ದೇರ್ ಆರ್ ಸರ್ಟೆನ್ ಕನ್ಸ್ಟೆಂಟ್ಸ್ ಏನಿದೆ ಅಂತ ಅಂದರೆ, ಪ್ರಾಬ್ಲಮಲ್ಲಿ ಕೊಟ್ಟಿರುವಂಥ ಪ್ರಾಬ್ಲಮಲ್ಲಿ ಕನ್ಸ್ಟೆಂಟ್ ಏನಿದೆ, ಮಷಿನ್ ಕೆಪಾಸಿಟಿಯನ್ನು ಕೊಟ್ಟಿದ್ದಾರೆ, ಮಷಿನ್ಸನ್ನು ಕೊಟ್ಟಿದ್ದಾರೆ, ಮಷಿನ್ ಕೆಪಾಸಿಟಿಯನ್ನು ಕೊಟ್ಟಿದ್ದಾರೆ, ಮತ್ತು ಆ ಮಷಿನ್ಸು ಪರ್ ಯಾವ್ಯಾವ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಕೊಟ್ಟಿದ್ದಾರೆ. ಮಷಿನ್ ಕೆಪಾಸಿಟಿ ನಂಬರ್ ಆಫ್ ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ ಪರ್ ಡೇ. ಓಕೆ, ಸೊ ಈಗ ಇಲ್ಲಿ ಫಸ್ಟ್ ಕನ್ಸ್ಟೆಂಟನ್ನು ನೀವು ನೋಡ್ಬೋದು. ದಿಸ್ ಈಸ್ ರಿಲೇಟೆಡ್ ಟು ಮಷಿನ್ 1, ದಿಸ್ ಈಸ್ ರಿಲೇಟೆಡ್ ಟು ಮಷಿನ್ 2, ದಿಸ್ ಈಸ್ ರಿಲೇಟೆಡ್ ಟು ಮಷಿನ್ 3. ಸಬ್ಜೆಕ್ಟೆಡ್ ಟು ದೀಸ್ 3 ಕನ್ಸ್ಟೆಂಟ್. ನಮ್ಮಲ್ಲಿ ಕನ್ಸ್ಟೆಂಟ್ಸ್ ಏನಿದೆ, ನಮ್ಮ ಕೆಪಾಸಿಟಿಯೇ ನಮಗೆ ಕನ್ಸ್ಟೆಂಟ್ ಈಸ್ ನಥಿಂಗ್ ಬಟ್ ಅ ಲಿಮಿಟ್. ನಮ್ಮ ಸಿಚುವೇಷನಲ್ಲಿ ನಾವು ಯಾವ ಲಿಮಿಟ್ಸಲ್ಲಿ ನಾವು ಕೆಲಸ ಮಾಡಬೇಕು. ಓಕೆ, ನಾವು ಪ್ರಾಫಿಟನ್ನು ಜಾಸ್ತಿ ಮಾಡ್ಬೋದು, ಆದರೆ ನಮಗೆ ಕೆಲವೊಂದು ಲಿಮಿಟ್ಸ್ ಇದೆ. ಏನು ಕೆಲವೊಂದು ಲಿಮಿಟ್ಸ್ ಇದೆ ಅಂದರೆ, ನಮ್ಮ ಮಷಿನ್ ಕೆಪಾಸಿಟಿಯೇ ನಮಗೆ ಲಿಮಿಟ್ ಆಗುತ್ತೆ. ಸೊ ನಮ್ಮ ಮಷಿನ್ ಕೆಪಾಸಿಟಿ M1ನದ್ದು 440 minutes ಪರ್ ಡೇ, M2ದು 470 minutes ಪರ್ ಡೇ, ಆ್ಯಂಡ್ M3ದು 430 minutes ಪರ್ ಡೇ ಅಷ್ಟೇ ನಮ್ಮ ಹತ್ರ ಇರೋದು. ಈ ಇಷ್ಟನ್ನೇ ಉಪಯೋಗಿಸ್ಕೊಂಡು ನಾವು ಯಾವ್ಯಾವ ಪ್ರಾಡಕ್ಟನ್ನು ಎಷ್ಟೆಷ್ಟು ಪ್ರೊಡ್ಯೂಸ್ ಮಾಡಬೇಕು ಅಂತ, ಅದಕ್ಕೂ ಪರ್ ಮಿನಿಟ್, ಅದು ಪರ್ ಪ್ರಾಡಕ್ಟು ಇಷ್ಟು ಮಿನಿಟ್ ಹತ್ತುತ್ತೆ ಅಂತ ಅದು ಲಿಮಿಟೇಷನ್ ಇದೆ. ಆದಾಗ ಅಷ್ಟನ್ನು ಉಪಯೋಗಿಸ್ಕೊಂಡು ನಾವು ಪ್ರಾಫಿಟನ್ನು ಹೆಂಗೆ ಮ್ಯಾಕ್ಸಿಮೈಸ್ ಮಾಡಬೇಕು ಅನ್ನೋದ್ರ ಮೇಲೆ ಮಾಡೆಲನ್ನು ಫಾರ್ಮುಲೇಟ್ ಮಾಡಬೇಕು. ಓಕೆ, ಎಸ್. ಸೊ ಫಸ್ಟ್ ಇದು ಕನ್ಸ್ಟೆಂಟನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 2x1 ಪ್ಲಸ್ 3x2 ಪ್ಲಸ್ 2x3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 440. ಇದರ ಅರ್ಥ ಏನು ಅಂತಂದರೆ, ಈಗ x1, x2, x3 ಇವು ಡಿಸಿಷನ್ ವೇರಿಯೇಬಲ್ಸ್. ಈ ಡಿಸಿಷನ್ ವೇರಿಯೇಬಲ್ಸ್ ಏನಂದರೆ, ನಂಬರ್ ಆಫ್ ಕ್ವಾಂಟಿಟಿ ಆಫ್ ಈಚ್ ಪ್ರಾಡಕ್ಟ್ ಟು ಬಿ ಪ್ರೊಡ್ಯೂಸ್ಡ್. ಅಂದರೆ ಪ್ರಾಡಕ್ಟ್ 1, ಪ್ರಾಡಕ್ಟ್ 2, ಪ್ರಾಡಕ್ಟ್ 3. ಮಷಿನ್ 1ನಲ್ಲಿ ಪ್ರಾಡಕ್ಟ್ 1 ಪ್ರೊಡ್ಯೂಸ್ ಮಾಡಲಿಕ್ಕೆ 2 ನಿಮಿಷ ಹತ್ತುತ್ತೆ,
ಅದೇ ಮಷಿನ್ 1ನಲ್ಲಿ ಪ್ರಾಡಕ್ಟ್ 2 ಪ್ರೊಡ್ಯೂಸ್ ಮಾಡಲಿಕ್ಕೆ 3 ನಿಮಿಷ, ಮಷಿನ್ 1ನಲ್ಲಿ ಪ್ರಾಡಕ್ಟ್ 3 ಪ್ರೊಡ್ಯೂಸ್ ಮಾಡಲಿಕ್ಕೆ, ಇದು ಮಷಿನ್ 1 ಫುಲ್, ಓಕೆ, ಇದು ಮಷಿನ್ 1, ಇದರಲ್ಲಿ ಪ್ರಾಡಕ್ಟ್ 1 ಪ್ರೊಡ್ಯೂಸ್ ಮಾಡಲಿಕ್ಕೆ 2 ನಿಮಿಷ, ಪ್ರಾಡಕ್ಟ್ 2 ಪ್ರೊಡ್ಯೂಸ್ ಮಾಡಲಿಕ್ಕೆ 3 ನಿಮಿಷ, ಪ್ರಾಡಕ್ಟ್ 3 ಪ್ರೊಡ್ಯೂಸ್ ಮಾಡಲಿಕ್ಕೆ 2 ನಿಮಿಷ. ಸೊ ಒಂದೊಂದಕ್ಕೆ ಎಷ್ಟೆಷ್ಟು ನಿಮಿಷ ಹತ್ತುತ್ತೆ, ಒಂದೊಂದು ಪ್ರಾಡಕ್ಟನ್ನು ಇದನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ 2 ನಿಮಿಷ, ಇದನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ 3 ನಿಮಿಷ, ಇದನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ 2 ನಿಮಿಷ. ಈಗ ಒಟ್ಟಾರೆ ನಿಮ್ಮ ಹತ್ರ ಇರೋ ನಿಮಿಷ ಎಷ್ಟು? ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 440. ಮ್ಯಾಕ್ಸಿಮಮ್ ಇರೋದು 440 ಮಿನಿಟ್ಸ್. ಸೊ ದಿಸ್ ಈಸ್ ದ ಮ್ಯಾಕ್ಸಿಮಮ್, ಇದಕ್ಕಿಂತ ಹೆಚ್ಚಿಗೆ ನಮ್ಮ ಹತ್ರ ಇಲ್ಲ, ಅದಕ್ಕೋಸ್ಕರ ಇದಕ್ಕೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 440 ಇದೆ ನಮ್ಮ ಹತ್ರ ಅಂತ ಕೆಪಾಸಿಟಿ. ಐದರ್ ಈಕ್ವಲ್ ಟು 440 ಆರ್ ಲೆಸ್ ದ್ಯಾನ್ 440. 440ಗಿಂತ 1 ಮಿನಿಟು ನಮ್ಮ ಹತ್ರ ಹೆಚ್ಚಿಗೆ ಇಲ್ಲ. ಅರ್ಥ ಆಯ್ತಾ? ಐದರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 440 ಮಿನಿಟ್ಸ್ ಫಾರ್ ಮಷಿನ್ M1. ಈಗ M2ಗೆ ಏನು ಮಾಡ್ತೀರಿ? M2ನಲ್ಲಿ ನಾವು ಮಷಿನ್ 2 ಪ್ರಾಡಕ್ಟ್ 2 ಪ್ರೊಡ್ಯೂಸ್ ಮಾಡೋದಿಲ್ಲ, ಅದಕ್ಕೆ ಅದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಅಥವಾ ನೀವು 0x2 ಅಂತಲೂ ಬರ್ಕೊಳ್ಬೋದು. 2x1 ಪ್ಲಸ್ 0x2 ಪ್ಲಸ್ 3x3 ಅಂತ ಬರ್ಕೊಳ್ಬೋದು. 0 ಇರೋದ್ರಿಂದ ಅದನ್ನು ಮಲ್ಟಿಪ್ಲೈ ಮಾಡಿದರೆ ಆಟೋಮೆಟಿಕಲಿ 0 ಆಗುತ್ತೆ, ಅದನ್ನು ಬರೆಯೋದಿದ್ರೂ ನಡೆಯುತ್ತೆ. ಓಕೆ, 2x1 ಪ್ಲಸ್ 3x3 ಲೆಸ್ ದೆನ್ ಆರ್ ಈಕ್ವಲ್ ಟು 470. ಅಂದರೆ M2 ಹತ್ರ ಇರೋದು ಕೆಪಾಸಿಟಿ ಮ್ಯಾಕ್ಸಿಮಮ್ ಇರೋದು 470. ಓಕೆ, ಈ ಪ್ರಾಡಕ್ಟ್ 1 ಪ್ರೊಡ್ಯೂಸ್ ಮಾಡಲಿಕ್ಕೆ M2 2 ಮಿನಿಟ್ಸ್ ತೊಗೊಳುತ್ತೆ, ಪ್ರಾಡಕ್ಟ್ 3 ಪ್ರೊಡ್ಯೂಸ್ ಮಾಡಲಿಕ್ಕೆ 3 ಮಿನಿಟ್ಸನ್ನು ತೊಗೊಳುತ್ತೆ ಪರ್ ಯೂನಿಟ್ಟು. ಸೊ ಅವ್ರ ಹತ್ರ ಮ್ಯಾಕ್ಸಿಮಮ್ ಇರೋದೆಷ್ಟು? ಇಷ್ಟು. ಸೊ ಎಷ್ಟು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತೀರ ಅನ್ನೋದು ಇದು x3. ಈ x1 ಆಯಿತು, x2, x3 ಆಯಿತು, ಎಷ್ಟು ಪ್ರಾಡಕ್ಟು, ಈ ಥರ್ಡ್ ಪ್ರಾಡಕ್ಟನ್ನು ಎಷ್ಟು ಪ್ರೊಡ್ಯೂಸ್ ಮಾಡ್ತೀರಾ, ಸೆಕೆಂಡ್ ಪ್ರಾಡಕ್ಟನ್ನು ಎಷ್ಟು ಪ್ರೊಡ್ಯೂಸ್ ಮಾಡ್ತೀರಾ, ಫಸ್ಟ್ ಪ್ರಾಡಕ್ಟನ್ನು ಎಷ್ಟು ಪ್ರೊಡ್ಯೂಸ್ ಮಾಡ್ತೀರಾ, ಅದು ಇಂಟು ಇಷ್ಟು ಮಿನಿಟ್ ಆಗುತ್ತೆ. 2 ಇಂಟು ದೀಸ್ ಮೆನಿ ಪ್ರಾಡಕ್ಟ್ಸ್, 3 ಇಂಟು ದೀಸ್ ಮೆನಿ ಪ್ರಾಡಕ್ಟ್ಸ್, 2 ಇಂಟು ದೀಸ್ ಮೆನಿ ಪ್ರಾಡಕ್ಟ್ಸ್. ಇದನ್ನ ಟೋಟಲ್ ಮಾಡಿದಾಗ ಇದು ಈ ಲಿಮಿಟನ್ನು ಮೀರೋಂಗಿಲ್ಲ, ಈ ಲಿಮಿಟನ್ನು ಮೀರೋಂಗಿಲ್ಲ ಮಷಿನ್ 3ನಲ್ಲಿ. ಅರ್ಥ ಆಯ್ತಾ? ಇದು ಪ್ರಾಡಕ್ಟ್ 1, ಇದು ಪ್ರಾಡಕ್ಟ್ 1, ಪ್ರಾಡಕ್ಟ್ 2, ದಿಸ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ಇದು ಕನ್ಸ್ಟೆಂಟ್ಸ್ ನಮಗೆ, ಯಾವುದು ಮಷಿನ್ ಕೆಪಾಸಿಟಿ ನಮಗೆ ಕನ್ಸ್ಟೆಂಟ್ಸ್. ಇವಾಗ ಬಂದಿರೋದು ವೇರ್ ನಾನ್ ನೆಗೆಟಿವ್ ರಿಸ್ಟ್ರಿಕ್ಷನ್ನ ಕಂಪಲ್ಸರಿ ಬರೀಬೇಕು ಫಾರ್ಮುಲೇಷನಲ್ಲಿ, ಅದು ಕಂಡೀಷನ್ ಇದೆ. ಸೊ ವಾಟ್ ಈಸ್ ದ ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್? x1, x2, x3 ದೀಸ್ ಆರ್ ನಾನ್ ನೆಗೆಟಿವ್, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಐದರ್ ಗ್ರೇಟರ್ ಆರ್ ಈಕ್ವಲ್ ಟು 0, ಲೆಸ್ ದೆನ್ 0 ಆಗಲಿಕ್ಕೆ ಸಾಧ್ಯ ಇಲ್ಲ. ಇದರ ಅರ್ಥ ಇಷ್ಟೇ. ಈ ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್ದ ಅರ್ಥ ಏನು ಅಂದರೆ, ನೀವು x1, x2, x3 ಇದೆ, ಇವುಗಳನ್ನು ಐದರ್ 0 ಪ್ರೊಡಕ್ಷನ್ ಆದರೂ ಮಾಡ್ಬೋದು. x1 ನಾನು ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ, ಎಲ್ಲನೂ x2, x3 ಪ್ರೊಡ್ಯೂಸ್ ಮಾಡ್ತೀನಿ. x1 ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಲಾರ್ದೆ x2, x3 ಮಾತ್ರ ಪ್ರೊಡ್ಯೂಸ್ ಮಾಡ್ಬೋದು. x1, x2 ಏನೂ ಪ್ರೊಡ್ಯೂಸ್ ಮಾಡಲಾರ್ದೆ x3 ಮಾತ್ರ ಪ್ರೊಡ್ಯೂಸ್ ಮಾಡ್ಬೋದು. x3 ಪ್ರೊಡ್ಯೂಸ್ ಮಾಡಲಾರ್ದೇ x1, x2 ಪ್ರೊಡ್ಯೂಸ್ ಅಂದರೆ ಅರ್ಥ ಆಯ್ತಲ್ಲ. ಆದರೆ ನೀವು ಇದನ್ನು 0ನಾದರೂ ಪ್ರೊಡ್ಯೂಸ್ ಮಾಡ್ಬೋದು, ಒಂದೊಂದು ಯೂನಿಟ್ ಅಥವಾ ಒಂದಕ್ಕಿಂತ ಹೆಚ್ಚು ಪ್ರಾಡಕ್ಟನ್ನಾದರೂ ಪ್ರೊಡ್ಯೂಸ್ ಮಾಡ್ಬೋದು. x1 -1 ಪ್ರೊಡ್ಯೂಸ್ ಮಾಡ್ತೀನಿ, x2 -2, -1 ಪ್ರೊಡ್ಯೂಸು, -5 ಪ್ರೊಡ್ಯೂಸ್ ಮಾಡ್ತೀನಿ ಅಂದರೆ ಬರೋದಿಲ್ಲ. ಸೊ ದ ಪ್ರೊಡಕ್ಷನ್ ಕ್ವಾಂಟಿಟಿ ಕೆನಾಟ್ ಬಿ ನೆಗೆಟಿವ್. ಐದರ್ ಯು ವಿಲ್ ಪ್ರೊಡ್ಯೂಸ್ ಪಾಸಿಟಿವ್ ನಂಬರ್ಸ್ ಆರ್ ಯು ವಿಲ್ ನಾಟ್ ಪ್ರೊಡ್ಯೂಸ್, ದಟ್ ವಿಲ್ ಬಿ 0. ಸೊ ಅದಕ್ಕೆ ನಾವು ಏನಂತ ಕರಿತೀವಿ? ದೀಸ್ x1, x2, x3 ದ ನಂಬರ್ ಆಫ್ ಪ್ರಾಡಕ್ಟ್ಸ್ ಟು ಬಿ ಪ್ರೊಡ್ಯೂಸ್ ಡಿಸಿಷನ್ ವೇರಿಯೇಬಲ್ಸ್ ಆರ್ ನಾನ್ ನೆಗೆಟಿವ್, ದೇ ಕೆನಾಟ್ ಬಿ ನೆಗೆಟಿವ್. ಓಕೆ, ಸೊ ಈ ಒಂದು ಸೊಲ್ಯೂಷನ್ ಏನಿದೆ, ದಿಸ್ ಈಸ್ ದಿ ಸೊಲ್ಯೂಷನ್ ಫಾರ್ ಫಾರ್ಮುಲೇಟಿಂಗ್ ದಿ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಇಲ್ಲಿ ನಾವು ಮಾಡಿರೋದೇನು, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮನ್ನು ಫಾರ್ಮುಲೇಟ್ ಮಾಡಿದ್ದೀವಿ. ಓಕೆ, ಎಸ್. ಲೆಟ್ ಅಸ್ ಕಮ್ ಟು ದಿ ಸೆಕೆಂಡ್ ಪ್ರಾಬ್ಲಮ್. ದಿಸ್ ಈಸ್ ರಿಲೇಟೆಡ್ ಟು ಡಯಟ್ ಪ್ರಾಬ್ಲಮ್. ಆವಾಗಲೇ ನಾವು ಮೊದಲನೇ ಪ್ರಾಬ್ಲಮನ್ನು ಸಾಲ್ವ್ ಮಾಡಿರೋದು, ಮೊದಲೇ ಎಕ್ಸಾಂಪಲ್ ಸಾಲ್ವ್ ಮಾಡಿರೋದು ಪ್ರೊಡಕ್ಷನ್ ಅಲೋಕೇಶನ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ವಿ. ಈ ಸಿಚುವೇಶನ್ ಡಿಫ್ರೆಂಟ್ ಆಗಿದೆ. ಈ ಸಿಚುವೇಶನ್ ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂದರೆ ಡಯಟ್ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂಥದ್ದು. ಅದನ್ನು ಒಂದು ಸಾರಿ ನಿಮಗೆ ಓದಿ ಹೇಳ್ತೀನಿ. ಎ ಪರ್ಸನ್ ವಾಂಟ್ಸ್ ಟು ಡಿಸೈಡ್ ಎ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಅ ಡಯಟ್ ವಿಚ್ ವಿಲ್ ಫುಲ್ಫಿಲ್ ಹೀಸ್ ಡೈಲಿ ರಿಕ್ವೈರ್ಮೆಂಟ್ಸ್ ಆಫ್ ಪ್ರೋಟೀನ್ಸ್, ಫ್ಯಾಟ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ at a minimum cost. The choice is to be made from 4 ingredients from 4 different types of foods. Okay, 4 different types of foods. The yields per unit of these foods are given in the table. Okay, ಅವ್ರು ಏನು ಹೇಳಿದ್ದಾರೆ, ಫುಡ್ ಟೈಪ್ ಕೊಟ್ಟಿದ್ದಾರೆ 1, 2, 3, 4. ಆಮೇಲೆ ಪ್ರೋಟೀನ್ಸು ಈಲ್ಡ್ ಪರ್ ಯೂನಿಟ್, ಅಂದರೆ ನೀವು ಫುಡ್ ಟೈಪ್ 1 ತಿಂದರೆ ನಿಮಗೆ ಪ್ರೋಟೀನ್ ಎಷ್ಟು ಸಿಗುತ್ತೆ, ಫ್ಯಾಟ್ ಎಷ್ಟು ಸಿಗುತ್ತೆ, ಕಾರ್ಬೋಹೈಡ್ರೇಟ್ ಎಷ್ಟು ಸಿಗುತ್ತೆ,
ಆಮೇಲೆ ಈ ಒಂದು ಫುಡ್ ಟೈಪ್ಗೆ ಕಾಸ್ಟ್ ಪರ್ ಯೂನಿಟ್ ಎಷ್ಟು 45 ರುಪೀಸ್ ಈ ರೀತಿ ಕೊಟ್ಟಿದ್ದಾರೆ. ಓಕೆ, ಸೊ ಮಿನಿಮಮ್ ರಿಕ್ವೈರ್ಮೆಂಟು ಪ್ರೋಟೀನಿದ್ದು, ಫ್ಯಾಟದ್ದು, ಕಾರ್ಬೋಹೈಡ್ರೇಟದ್ದು ಮಿನಿಮಮ್ ನೀವು ಇಷ್ಟು ತಿನ್ನಲೇಬೇಕು. ಯಾವುದು ಪ್ರೋಟೀನ್ಸ್ 800, ಫ್ಯಾಟು 200, ಕಾರ್ಬೋಹೈಡ್ರೇಟು 700. ಫಾರ್ಮುಲೇಟ್ ದ ಲೀನಿಯರ್ ಪ್ರೋಗ್ರಾಮಿಂಗ್ ಮಾಡೆಲ್ ಫಾರ್ ದಿ ಪ್ರಾಬ್ಲಮ್. ಈ ಪ್ರಾಬ್ಲಮಲ್ಲಿ ಏನು ಹೇಳಿದ್ದಾರೆ ಅವರು, ಈ ಒಂದು ಇದಕ್ಕೆ ನಾವು ಫಾರ್ಮುಲೇಟ್ ಮಾಡಬೇಕು. ಅವ್ರೇನು ಹೇಳಿದ್ದಾರೆ, ಇನ್ನೊಂದು ಸಲ ಮೇಲಿನ ಸೆಂಟೆನ್ಸನ್ನು ನಿಮ್ಗೆ ಹೇಳ್ತೀನಿ. ಎ ಪರ್ಸನ್ ವಾಂಟ್ಸ್ ಟು ಡಿಸೈಡ್ ದಿ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ದಿ ಡಯಟ್ ವಿಚ್ ವಿಲ್ ಫುಲ್ಫಿಲ್ ಹಿಸ್ ಡೈಲಿ ರಿಕ್ವೈರ್ಮೆಂಟ್ ಪ್ರೋಟೀನ್ಸ್, ಫ್ಯಾಟ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಆಟ್ ಅ ಮಿನಿಮಮ್ ಕಾಸ್ಟ್. ಸೊ ಇದು ಕಾಸ್ಟ್ ಮಿನಿಮೈಸೇಷನ್ ಪ್ರಾಬ್ಲಮ್. ಓಕೆ, ಅವನೇನು ಮಾಡ್ತಾನೆ, ಈ ಫುಡ್ಗಳು 1 2 3 4 ಫುಡ್ ಇದೆ ಟೈಪು. ಈ 1 2 3 4 ಫುಡ್ಡನ್ನು ಯಾವ ಫುಡ್ಡನ್ನು ಎಷ್ಟು ತಿಂದರೆ, ಎಷ್ಟು ಕ್ವಾಂಟಿಟಿಯಲ್ಲಿ ತಿಂದರೆ ನನಗೆ ಬೇಕಾದಂಥ ಸಫಿಷಿಯೆಂಟ್ ಪ್ರೋಟೀನು, ಫ್ಯಾಟು, ಕಾರ್ಬೋಹೈಡ್ರೇಟ್ ಸಿಗುತ್ತೆ ಅಂತ. ಸೊ ಪ್ರೋಟೀನ್, ಫ್ಯಾಟ್, ಕಾರ್ಬೋಹೈಡ್ರೇಟ್ ಎಷ್ಟು ಸಿಗಬೇಕು, 800, 200, 700 ಸಿಗಬೇಕು. ಆಮೇಲೆ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿದ್ದಾರೆ. ಪರ್ ಯೂನಿಟ್ ಒಂದು ಫುಡ್ಡು ಕನ್ಸ್ಯೂಮ್ ಮಾಡಿದ್ರೆ, ಫುಡ್ ಟೈಪನ್ನು 1 ಯೂನಿಟ್ ಕನ್ಸ್ಯೂಮ್ ಮಾಡಿದರೆ 45 ರುಪೀಸ್, ಸೆಕೆಂಡ್ ಫುಡ್ಗೆ ಪರ್ ಯೂನಿಟ್ 40 ರುಪೀಸ್, ಥರ್ಡ್ ಫುಡ್ಗೆ 85 ರುಪೀಸ್ ಪರ್ ಯೂನಿಟ್ ಆ್ಯಂಡ್ ಫೋರ್ತ್ ಫುಡ್ಗೆ 65 ಪರ್ ಯೂನಿಟ್. ಸೊ ನನಗೆ ಕಾಸ್ಟ್ ಕಡಿಮೆ ಆಗಿರಬೇಕು, ನನಗೆ ಬೇಕಾದಷ್ಟು ಪ್ರೋಟೀನ್, ಫ್ಯಾಟ್, ಕಾರ್ಬೋಹೈಡ್ರೇಟು ಕನ್ಸಂಪ್ಷನ್ಗೆ ಸಿಕ್ಕಿರಬೇಕು. ಈ ರೀತಿ ನೀವು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮನ್ನು ಫಾರ್ಮುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಆ ಪ್ರಾಬ್ಲಮನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಓಕೆ, ಯು ಕ್ಯಾನ್ ಸಿ ದಿಸ್ ಪ್ರಾಬ್ಲಮ್. ದಿಸ್ ಈಸ್ ಡಯಟ್ ಪ್ರಾಬ್ಲಮ್. Okay, it will be clear. Yeah, diet problem, example 2. Yes, yeah. So first ನಾವೇನು ಅಸ್ಯೂಮ್ ಮಾಡ್ಕೊಳ್ಬೇಕು ಅಂತಂದರೆ, ಈ ಪ್ರಾಬ್ಲಮಲ್ಲಿ ಅವ್ರೇನು ಕೊಟ್ಟಿದ್ದಾರೆ, ನಮಗೆ ಕಾಸ್ಟ್, ಯಾವ ಒಂದು ಪರ್ಟಿಕ್ಯುಲರ್ ಕಾಸ್ಟನ್ನು ಎಷ್ಟು, ಓಕೆ, ದಿಸ್ ಇಸ್ ಫೈನ್, ದಿಸ್ ಇಸ್ ಎಸ್. ಎಸ್, ಸೊ ಈ ಪ್ರಾಬ್ಲಮಲ್ಲಿ ನಾವೇನು ಅಸ್ಯೂಮ್ ಮಾಡ್ಕೊಳ್ಬೇಕು ಅಂತಂದರೆ, ಕಾಸ್ಟ್ ಕೊಟ್ಟಿದ್ದಾರೆ, ಕಾಸ್ಟ್ ಮಿನಿಮೈಸೇಷನ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಈ ಕಾಸ್ಟ್ ಮಿನಿಮೈಸೇಷನ್ ಪ್ರಾಬ್ಲಮಲ್ಲಿ x1, x2, x3, x4 ಡಿನೋಟ್ ದಿ ನಂಬರ್ ಆಫ್ ಯೂನಿಟ್ಸ್ ಆಫ್ ಫುಡ್ ಟೈಪ್ಸ್. ಅಂದರೆ ನಮ್ಮ ಹತ್ರ ಈಗ ಫುಡ್ ಟೈಪ್ 1 2 3 4 ಅಂತ ಕೊಟ್ಟಿದ್ದಾರೆ. ಯಾವ್ಯಾವ ಫುಡ್ ಟೈಪು ಎಷ್ಟೆಷ್ಟು ಅಂತ ಹೇಳಿ. ಎಸ್, ಟೈಪ್ ಆಫ್ ಫುಡ್ ಕೊಟ್ಟಿದ್ದಾರೆ. ಆ ಟೈಪ್ ಆಫ್ ಫುಡ್ಡನ್ನು ನಾವು ಏನು ಡಿನೋಟ್ ಮಾಡ್ಕೊತೀವಿ, ಲೆಟ್ x1, x2, x3 ಆ್ಯಂಡ್ x4 ಡಿನೋಟ್ ನಂಬರ್ ಆಫ್ ಯೂನಿಟ್ಸ್ ಆಫ್ ಫುಡ್ ಟೈಪ್ಸ್ 1 2 3 4 ರೆಸ್ಪೆಕ್ಟಿವ್ಲಿ. ಅಂದರೆ x1 ಅಂದರೆ ಫುಡ್ ಟೈಪ್ 1, x2 ಅಂದರೆ ಫುಡ್ ಟೈಪ್ 2, x3 ಅಂದರೆ ಫುಡ್ ಟೈಪ್ 3, x4 ಅಂದರೆ ಫುಡ್ ಟೈಪ್ 4. ಈ ರೀತಿ ನಾವು ಡಿನೋಟ್ ಮಾಡ್ಕೊತೀವಿ ವೇರಿಯೇಬಲ್ಸ್ಗಳನ್ನ, ಡಿಸಿಷನ್ ವೇರಿಯೇಬಲ್ಸ್ಗಳನ್ನ. ನೆಕ್ಸ್ಟು ನಮಗೆ ಅಬ್ಜೆಕ್ಟಿವ್ ಫಂಕ್ಷನ್ ಏನಾಗುತ್ತೆ ಅಂದರೆ ಕಾಸ್ಟ್ ಮಿನಿಮೈಸೇಷನ್ ಇದೆ. ಸೊ ಅಲ್ಲಿ ಕಾಸ್ಟ್ ಫಿಗರ್ಸ್ ಏನೇನು ಕೊಟ್ಟಿದ್ದಾರೆ, x1 ಅಂದರೆ ಫುಡ್ ಪ್ರಾಡಕ್ಟ್ ಪರ್ ಯೂನಿಟ್, ಫುಡ್ 1 ಅಂದರೆ ಫುಡ್ ಟೈಪ್ 1 ಏನಿದೆ ಅದಕ್ಕೆ 45 ರುಪೀಸ್ ಇದೆ ಪರ್ ಯೂನಿಟ್. ಫುಡ್ ಟೈಪ್ 2 40 ರುಪೀಸ್ ಪರ್ ಯೂನಿಟ್, 85 ರುಪೀಸ್ ಪರ್ ಯೂನಿಟ್. ಥರ್ಡ್ ಫುಡ್ 4 ಟೈಪ್ ಫುಡ್, ಫೋರ್ತ್ ಟೈಪ್ 65 ರುಪೀಸ್. ಸೊ ದಿಸ್ ಈಸ್ ದಿ ಗಿವನ್ ಕಾಸ್ಟ್. ಅಂದರೆ ಇದು ಕಾಸ್ಟ್ ಕೊಟ್ಟಿದ್ದಾರೆ, ಕಾಸ್ಟ್ ಪಿಕ್ಚರನ್ನು ಕೊಟ್ಟಿದ್ದಾರೆ. ಇಲ್ಲೇನಾಗುತ್ತೆ ನಮಗೆ, ಈ ಮಿನಿಮೈಸೇಷನ್ ಝೆಡ್ ಅಂತ ತೊಗೊಂಡಿದ್ದೀವಿ. ಅದರ ಅರ್ಥ ಏನು, ಝೆಡ್ ಈಸ್ ನೌ, ವಾಟ್ ಈಸ್ ಝೆಡ್? ಝೆಡ್ ಈಸ್ ಕಾಸ್ಟ್. ವಾಟ್ ಯು ಆರ್ ಮಿನಿಮೈಸಿಂಗ್? ವಿ ಆರ್ ಮಿನಿಮೈಸಿಂಗ್ ಝೆಡ್, ವಿ ಆರ್ ಮಿನಿಮೈಸಿಂಗ್ ಕಾಸ್ಟ್. ಓಕೆ, ಸೊ ಇದು ರುಪೀಸ್ ಸಿಂಬಲ್. ರುಪೀಸ್, ಇನ್ ಟರ್ಮ್ಸ್ ಆಫ್ ರುಪೀಸ್ ಏನು ಮಾಡ್ತಾ ಇದ್ದೀವಿ ನೋಡಿ, ವಿ ಆರ್ ಮಲ್ಟಿಪ್ಲೈಯಿಂಗ್ ದಿ ಪರ್ ಯೂನಿಟ್ ಕಾಸ್ಟ್ ಇಂಟು ನಂಬರ್ ಆಫ್ ಫುಡ್ ಐಟಮ್ಸ್ ಯು ಆರ್ ಕನ್ಸ್ಯೂಮಿಂಗ್. Okay, I hope you can understand. What is this? This is I symbol. Yeah, sorry. Now see, subjected to constraints, subjected to restrictions. ಏನು restrictions ಇದೆ, constraint ಏನಿದೆ, ಅವ್ರೇನು ಹೇಳ್ತಾರೆ, ದೇರ್ ಆರ್ ಪ್ರೋಟೀನ್ಸ್, ಫ್ಯಾಟ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಟು ಬಿ ಕನ್ಸ್ಯೂಮ್ಡ್. ಸೊ ನಮಗೆ ಮಿನಿಮಮ್ 800 ಯೂನಿಟ್ಸ್ ಪ್ರೋಟೀನ್ಸು, ಫ್ಯಾಟ್ಸ್ 200 ಯೂನಿಟ್ಸು, 700 ಯೂನಿಟ್ಸ್ ಕಾರ್ಬೋಹೈಡ್ರೇಟ್ಸನ್ನು ನಾವು ಮಿನಿಮಮ್ ಕನ್ಸ್ಯೂಮ್ ಮಾಡಲೇಬೇಕು. ಸೊ ಅದರ ಅರ್ಥ ಆ ಟೇಬಲಲ್ಲಿ ಕೊಟ್ಟಿರೋದೇನೆಂದರೆ, ಫಸ್ಟ್ ಯೂನಿಟ್ ಇದು ಪ್ರಾಡಕ್ಟ್ ಟೈಪ್ 1 2 3 4
ಪ್ರಾಡಕ್ಟ್ 1 ಕನ್ಸ್ಯೂಮ್ ಮಾಡಿದಾಗ ನಮಗೆ ಎಷ್ಟು ಪ್ರೋಟೀನ್ ಸಿಗುತ್ತೆ, ಪ್ರಾಡಕ್ಟ್ 2 ಕನ್ಸ್ಯೂಮ್ ಮಾಡಿದಾಗ ಎಷ್ಟು ಸಿಗುತ್ತೆ, ಪ್ರಾಡಕ್ಟ್ 3 ಕನ್ಸ್ಯೂಮ್ ಮಾಡಿದಾಗ ಎಷ್ಟು ಸಿಗುತ್ತೆ, ಪ್ರಾಡಕ್ಟ್ ಇದು 4 ಆಗಬೇಕು, ಎಸ್ ದಿಸ್ ಇಸ್ 4. ಸೊ ಪ್ರಾಡಕ್ಟ್ 4 ಕನ್ಸ್ಯೂಮ್ ಮಾಡಿದಾಗ ಎಷ್ಟು ಪ್ರೋಟೀನ್ ಸಿಗುತ್ತೆ ಅನ್ನೋದನ್ನು ಈ ರೀತಿ ಬರ್ಕೊಂಡು ಲೆಸ್ ದೆನ್ ಆರ್ ಈಕ್ವಲ್ ಟು ಆಗೋದಿಲ್ಲ, ಇದು ಗ್ರೇಟರ್ ದ್ಯಾನ್ ಈಕ್ವಲ್ ಟು ಆಗುತ್ತೆ. ಯಾಕಂದರೆ ಮಿನಿಮಮ್ ದಿಸ್ ಮಚ್ ವಿ ಹ್ಯಾವ್ ಟು ಗೆಟ್ 800. ಮಿನಿಮಮ್ ರಿಕ್ವೈರ್ಮೆಂಟ್ ಎಷ್ಟು 800. ಮಿನಿಮಮ್ ರಿಕ್ವೈರ್ಮೆಂಟ್ ಅಂದರೆ ಅದರ ಅರ್ಥ ಏನು, ಐದರ್ ಈಕ್ವಲ್ ಟು 800 ಆರ್ ಮೋರ್ ದೆನ್ 800. ಮೋರ್ ದೆನ್ 800 ಇದ್ದರೆ ಇಲ್ಲಿ ನಡೆಯುತ್ತೆ, ಯಾಕಂದರೆ ಅವ್ರು ಹೇಳಿರೋದು ಮಿನಿಮಮ್ ರಿಕ್ವೈರ್ಮೆಂಟ್ 800, ಮ್ಯಾಕ್ಸಿಮಮ್ ಅಲ್ಲ. ಸೊ ಮಿನಿಮಮ್ ರಿಕ್ವೈರ್ಮೆಂಟ್ ಇಸ್ 800 ಅಂದರೆ 800ಕ್ಕೆ ಸಮವಾಗಿರಬೇಕು ಅದಕ್ಕೆ, ಅಥವಾ ಅದಕ್ಕಿಂತ ಹೆಚ್ಚಿಗೆ ಇರಬೇಕು. ಸೊ ಇಲ್ಲೇನು ನಾವು ಕನ್ಸ್ಯೂಮ್ ಮಾಡ್ತೀವಿ ಇದು 800ಕ್ಕಿಂತ ಹೆಚ್ಚಿರಬೇಕು ಅಥವಾ ಸಮ ಇರಬೇಕು. ಅದೇ ರೀತಿಯಾಗಿ ಫ್ಯಾಟ್ಸ್ಗೂ ಸೊ 2x1 ಪ್ಲಸ್ 2x2 ಪ್ಲಸ್ 7x3 ಪ್ಲಸ್ 5x4 ಈ ರೀತಿ ಬರ್ಕೊಳ್ತೀವಿ. ಇದನ್ನೆಲ್ಲ ಯಾವ ರೀತಿ ಬರ್ಕೊಳ್ತೀವಿ ಅಂತ ಅರ್ಥ ಆಗುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ಈಗ ಫ್ಯಾಟ್ಸ್ದು ಒಂದು ಸಾರಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದೇ ರೀತಿ ಯಾಕೆ ಬರ್ಕೊಂಡಿದ್ದೀವಿ ಅಂತ. x1 ಪ್ರಾಡಕ್ಟ್ದಿಂದ ನಮಗೆ 2 ಯೂನಿಟ್ಸ್ ಫ್ಯಾಟ್ಸ್ ಸಿಗುತ್ತೆ ಈಲ್ಡು, x2 ಫುಡ್ದಿಂದ 2 ಯೂನಿಟ್ಸು ಫ್ಯಾಟ್ ಸಿಗುತ್ತೆ, x3ದಿಂದ 7 ಯೂನಿಟ್ಸು, ಆಮೇಲೆ x4ರಿಂದ 5 ಯೂನಿಟ್ಸು ಈ ಫ್ಯಾಟು ನಮಗೆ ಈಲ್ಡ್ ಸಿಗುತ್ತೆ. ಸೊ ಇವನ್ನೆಲ್ಲನೂ ಎಷ್ಟು ಕನ್ಸ್ಯೂಮ್ ಮಾಡಬೇಕು ಕ್ವಾಂಟಿಟಿನಲ್ಲಿ ಅಂದರೆ, ಎಷ್ಟು ಕ್ವಾಂಟಿಟಿನಲ್ಲಿ ನಾವು ಈ ಪ್ರಾಡಕ್ಟ್ಗಳನ್ನ ಕನ್ಸ್ಯೂಮ್ ಮಾಡಬೇಕು ಅಂದರೆ ಟೋಟಲ್ ಫ್ಯಾಟ್ ಏನಿದೆ ಮಿನಿಮಮ್ ನಮಗೆ 200 ಯೂನಿಟ್ಸ್ ಸಿಗಬೇಕು. ಸೊ ಐದರ್ ಈಕ್ವಲ್ ಟು 200 ಆರ್ ಮೋರ್ ದೆನ್ 200 ಸಿಕ್ಕರೆ ನಡೆಯುತ್ತೆ. ಸೊ ಈ ರೀತಿ ನಾವು ಕಾರ್ಬೋಹೈಡ್ರೇಟ್ಸ್ಗೂ ಬರ್ಕೊಳ್ತೀವಿ, ವೇರ್ x1 x2 x3 x4 ಆರ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಓಕೆ, ಸೊ ಈ ರೀತಿ ನಾವು ಇದನ್ನು ಬರಿತೀವಿ. ಇದಕ್ಕೆ ನಾವೇನು ತಗೊಂತೀವಿ, ನಾನ್ ನೆಗೆಟಿವ್ ರಿಸ್ಟ್ರಿಕ್ಷನ್ ಕಂಪಲ್ಸರಿ ಇದನ್ನು ಬರೀಬೇಕು. ದಿಸ್ ಈಸ್ ನಥಿಂಗ್ ಬಟ್ ದಿ ಕ್ವಾಂಟಿಟಿ ಆಫ್ ಫುಡ್ x1 x2 x3 x4 ಇದು ಐದರ್ 0 ಇರುತ್ತೆ ಆರ್ 0ಕ್ಕಿಂತ ಹೆಚ್ಚಿರುತ್ತೆ, ಇದು ನೆಗೆಟಿವಲ್ಲಿ ಇರೋದಿಲ್ಲ ಅಂತ ಅರ್ಥ. ಓಕೆ, ಸೊ ದಿಸ್ ಈಸ್ ಇಟ್ ಫಾರ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್. ಹಿಯರ್ ಈಸ್ ಅನದರ್ ಎಕ್ಸಾಂಪಲ್ ಆನ್ ಅಡ್ವರ್ಟೈಸಿಂಗ್ ಮೀಡಿಯಾ ಸೆಲೆಕ್ಷನ್. An advertising company wishes to plan its advertising strategy in 3 different media: television, radio, and magazines. The purpose of advertising is to reach as large number of potential customers as possible. Following data has been obtained from the market survey. So they have given the table. So they have given in columns television, different media, okay, television, radio, magazine 1, magazine 2. Next they have given in rows cost of an advertising unit in each and every media, number of potential customers reached per unit, number of female customers reached per unit. ಸೊ ಅವರು ಈ ಪ್ರಾಬ್ಲಮಲ್ಲಿ ಏನು ಮಾಡಿದ್ದಾರೆ, ಒಂದು ಅಡ್ವರ್ಟೈಸಿಂಗ್ ಮೀಡಿಯಾ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಅಡ್ವರ್ಟೈಸಿಂಗ್ ಮೀಡಿಯಾ ಸೆಲೆಕ್ಷನ್ ಪ್ರಕಾರ ಅವ್ರದ್ದು ಉದ್ದೇಶ ಏನಿದೆ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾಧ್ಯ, ಅಂದರೆ ಒಂದು ಅಡ್ವರ್ಟೈಸಿಂಗ್ ಮೀಡಿಯಾ ಸೆಲೆಕ್ಟ್ ಮಾಡೋದಲ್ಲ, ನೀವು ಮಿಕ್ಸ್ಚರು ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ಯಾವ ಅಡ್ವರ್ಟೈಸಿಂಗ್ ಮೀಡಿಯಾನ ಯಾವ್ಯಾವ ಅಡ್ವರ್ಟೈಸಿಂಗ್ ಸ್ಟ್ರಾಟಜಿ ರೆಡಿ ಮಾಡಬೇಕು, 3 ಡಿಫ್ರೆಂಟ್ ಮೀಡಿಯಾಸ್ ಇದಿದೆ. ಆ 3ರಲ್ಲಿ ಮತ್ತು ಒಂದು ಮ್ಯಾಗ್ಝಿನ್ 1 ಮ್ಯಾಗ್ಝಿನ್ 2 ಅಂತ ಇದೆ. ಒಟ್ಟು 4 ಆಪ್ಷನ್ಸ್ಗಳಿದ್ದಾವೆ ಅವ್ರ ಹತ್ರ. ಆ 4 ಆಪ್ಷನ್ಸ್ಗಳಲ್ಲಿ ಸೇರಿಸ್ಕೊಂಡು ಅವರು ಅಡ್ವರ್ಟೈಸಿಂಗ್ ಸ್ಟ್ರಾಟಜಿಯನ್ನು ರೆಡಿ ಮಾಡಬೇಕು. ಎಲ್ಲೆಲ್ಲಿ ಎಷ್ಟೆಷ್ಟು ಅಡ್ವರ್ಟೈಸ್ಮೆಂಟ್ಸನ್ನು ಕೊಡಬೇಕು, ಎಷ್ಟು ದುಡ್ಡನ್ನು ಎಲ್ಲಿ ಹಾಕಬೇಕು, ಆಮೇಲೆ ಬಜೆಟ್ ಅಲೋಕೇಶನ್ ಯಾವ ರೀತಿ ಮಾಡಬೇಕು, ಮತ್ತು ನಂಬರ್ ಆಫ್ ಪೊಟೆನ್ಷಿಯಲ್ ಕಸ್ಟಮರ್ಸ್ ರೀಚ್ಡ್ ಅಂತ ಇದು ಆಬ್ಜೆಕ್ಟಿವ್. ಎಷ್ಟು ಜಾಸ್ತಿ ಜನರನ್ನು ಕವರ್ ಮಾಡಲಿಕ್ಕಾಗುತ್ತೋ, ಅಂದರೆ ರೀಚ್ ಮಾಡಲಿಕ್ಕಾಗುತ್ತೋ, ತಲುಪಲಿಕ್ಕಾಗುತ್ತೋ ಅಷ್ಟು ತಲುಪಬೇಕು. ಆ ರೀತಿ ಒಂದು ಅಡ್ವರ್ಟೈಸಿಂಗ್ ಸ್ಟ್ರಾಟಜಿಯನ್ನು ರೆಡಿ ಮಾಡಬೇಕು, ಅದು ಉದ್ದೇಶ. ಮತ್ತು ಅವ್ರು ಏನು ಕೊಟ್ಟಿದ್ದಾರೆ, ನಂಬರ್ ಆಫ್ ಫೀಮೇಲ್ ಕಸ್ಟಮರ್ಸ್ ರೀಚ್ಡ್ ಕೊಟ್ಟಿದ್ದಾರೆ. Next, the company wants to spend not more than 4,50,000 on advertising. Following are the further requirements that must be met. ಅಂದರೆ ಅವರು ಕಂಡೀಷನ್ಸ್ ಹಾಕಿದ್ದಾರೆ. ಏನು ಕಂಡೀಷನ್ಸ್ ಹಾಕಿದ್ದಾರೆ, ಕಂಪ್ನಿ ಬಜೆಟ್ ಇರೋದು ಟೋಟಲು 4,50,000, 4,50,000, ನಾಟ್ ಮೋರ್ ದ್ಯಾನ್ ದಟ್. ಮತ್ತು ಕೆಲವೊಂದು ಕಂಡೀಷನ್ಸ್ ಏನಪ್ಪ ಅಂದರೆ, ಕಂಡೀಷನ್ ನಂಬರ್ 1 ಏನು ಹೇಳುತ್ತೆ, ಅಟ್ಲೀಸ್ಟ್ 1 ಮಿಲಿಯನ್ ಎಕ್ಸ್ಪೋಜರ್ಸ್ ಟೇಕ್ ಪ್ಲೇಸ್ ಅಮಾಂಗ್ ಫೀಮೇಲ್ ಕಸ್ಟಮರ್ಸ್. ಸೊ ಇಲ್ಲಿ ಫೀಮೇಲ್ ಕಸ್ಟಮರ್ಸ್ ಅಂತ ಏನು ಕೊಟ್ಟಿದ್ದಾರೆ, ನಂಬರ್ ಆಫ್ ಫೀಮೇಲ್ ಕಸ್ಟಮರ್ಸ್ ರೀಚ್ಡ್ ಪರ್ ಯೂನಿಟ್ ಅಂತ. ಸೊ ಅವ್ರೇನು ಹೇಳ್ತಾರೆ, ಟೋಟಲ್ ಆಗಿ ಅಂದರೆ ಎಲ್ಲ ಸೇರಿ ಮಿನಿಮಮ್ 1 ಮಿಲಿಯನ್ ಅಂದರೆ 10 ಲಕ್ಷ ಫೀಮೇಲ್ ಕಸ್ಟಮರ್ಸ್ನ ರೀಚ್ ಮಾಡಬೇಕು. ನೆಕ್ಸ್ಟ್, ಅಡ್ವರ್ಟೈಸಿಂಗ್ ಆನ್ ಅ ಮ್ಯಾಗ್ಝಿನ್ ಬಿ ಲಿಮಿಟೆಡ್ ಟು ₹1,50,000. ಸೊ ಇಲ್ಲಿ 2 ಮ್ಯಾಗ್ಝಿನ್ಸ್ ಇದೆ. ಸೊ ಈ 2 ಮ್ಯಾಗ್ಝಿನ್ ಸೇರಿ ನೀವು ದುಡ್ಡು ಎಷ್ಟು ಖರ್ಚು ಮಾಡ್ಬೋದು, ಮ್ಯಾಕ್ಸಿಮಮ್ 1,50,000, ಅದಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಆಗಂಗಿಲ್ಲ.
ಓಕೆ, ಅಟ್ಲೀಸ್ಟ್ 3 ಅಡ್ವರ್ಟೈಸಿಂಗ್ ಯೂನಿಟ್ಸ್ ಟು ಬಿ ಬಾಟ್ ಆನ್ ಮ್ಯಾಗ್ಝಿನ್ 1 ಆ್ಯಂಡ್ 2 ಯೂನಿಟ್ಸ್ ಆನ್ ಮ್ಯಾಗ್ಝಿನ್ 2. ಸೊ ಮಿನಿಮಮ್ ನೀವು ಮ್ಯಾಗ್ಝಿನಲ್ಲಿ ಇನ್ವೆಸ್ಟ್ ಮಾಡಲೇಬೇಕು. ಮಿನಿಮಮ್ ಫಸ್ಟ್ ಮ್ಯಾಗ್ಝಿನಲ್ಲಿ 3 ಅಡ್ವರ್ಟೈಸಿಂಗ್ ಯೂನಿಟ್ಸನ್ನು ಬೈ ಮಾಡಬೇಕು ಮಿನಿಮಮ್. ಆಮೇಲೆ 2 ಅಡ್ವರ್ಟೈಸಿಂಗ್ ಯೂನಿಟ್ಸ್ ಮಿನಿಮಮನ್ನು ನೀವು ಇದರಲ್ಲಿ ಬೈ ಮಾಡಬೇಕು ಸೆಕೆಂಡ್ ಮ್ಯಾಗ್ಝಿನಲ್ಲಿ. ಓಕೆ, ಸೊ ಅಟ್ಲೀಸ್ಟ್ ಆಯಿತು. ಎಸ್, ದ ನಂಬರ್ ಆಫ್ ಅಡ್ವರ್ಟೈಸಿಂಗ್ ಯೂನಿಟ್ಸ್ ಆನ್ ಟೆಲಿವಿಷನ್ ಆ್ಯಂಡ್ ರೇಡಿಯೋ ಶುಡ್ ಈಚ್ ಬಿ ಬಿಟ್ವೀನ್ 5 and 10. ಸೊ ಇಲ್ಲಿ ಮತ್ತೆ ಎರಡು ಮೀಡಿಯಾ ಇರೋದು ಯಾವುದು, ಟೆಲಿವಿಷನು ಮತ್ತು ರೇಡಿಯೋ. ಸೊ ಟೆಲಿವಿಷನ್ ಮತ್ತು ರೇಡಿಯೋ ಇವುಗಳಲ್ಲಿ ಮಿನಿಮಮ್ 5 ಯೂನಿಟ್ಸನ್ನು ನೀವು ತಗೊಳ್ಬೇಕು. ಓಕೆ, ಸೊ ದೆನ್ ಮ್ಯಾಕ್ಸಿಮಮ್ 10, ಸೊ ಅದಕ್ಕಿಂತ ಹೆಚ್ಚಿಲ್ಲ. ಸೊ ಅದಕ್ಕೂ ಅವರು ಲಿಮಿಟ್ ಹಾಕಿದ್ದಾರೆ. ಸೊ ಇಷ್ಟನ್ನು ಉಪಯೋಗಿಸ್ಕೊಂಡು ನೀವು ಹೇಗೆ ಒಂದು ಅಡ್ವರ್ಟೈಸಿಂಗ್ ಬಜೆಟ್ಸನ್ನು ಪ್ರಿಪೇರ್ ಮಾಡ್ತೀರಾ, ನೀವು ಒಂದು ಇದನ್ನು ಪ್ಲ್ಯಾನ್ ಮಾಡ್ತೀರಾ. ಸೊ ವಾಟ್ ಈಸ್ ದಿ ಲೀನಿಯರ್ ಪ್ರೋಗ್ರಾಮಿಂಗ್ ಫಾರ್ಮುಲೇಷನ್, ಮೊದಲು ಫಾರ್ಮುಲೇಷನ್ ಮಾಡ್ಕೊಳ್ಬೇಕು. ಸೊ ಫಾರ್ಮುಲೇಟ್ ಆ್ಯನ್ LP ಮಾಡೆಲ್ ಫಾರ್ ದ ಪ್ರಾಬ್ಲಮ್ ಅಂತ ಕೇಳಿದ್ದಾರೆ. ಓಕೆ, ಸೊ ಲೆಟ್ ಅಸ್ ಲುಕ್ ಎಟ್ ದಿ ಸೊಲ್ಯೂಷನ್ ಪಾರ್ಟ್. ಎಸ್, ಸಿ, this problem is on advertising media selection. So first what we will do, we will assume the decision variables. So let x1, x2, x3 and x4 denote the number of advertising units to be bought on TV, radio, magazine 1 and magazine 2 respectively. ಅಂದರೆ ಇಲ್ಲಿ ಇಷ್ಟೇ, x1 ಅಂದರೆ TV, x2 ಅಂದರೆ ರೇಡಿಯೋ, x3 ಅಂದರೆ ನಿಮಗೆ ಮ್ಯಾಗ್ಝಿನ್ 1, x4 ಅಂದರೆ ಮ್ಯಾಗ್ಝಿನ್ 4. ಸೊ ಈ ರೀತಿ ನಾವು ಇವುಗಳನ್ನು ಡಿನೋಟ್ ಮಾಡ್ಕೊಂಡಿದ್ದೀವಿ ಡಿಸಿಷನ್ ವೇರಿಯೇಬಲ್ಸ್ ಆಗಿ. ಇವೇ ಇಲ್ಲಿ ಡಿಸಿಷನ್ ವೇರಿಯೇಬಲ್ಸು, ಅಂದರೆ ನಂಬರ್ ಆಫ್ ಯೂನಿಟ್ಸ್ ಬಾಟ್ ಇನ್ ದೀಸ್ ಮೀಡಿಯಾಸ್ ಅವನ್ನ x1, x2, x3, x4 ಅಂತ ಇಲ್ಲಿ ಡಿನೋಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್, ದ ಆಬ್ಜೆಕ್ಟಿವ್ ಫಂಕ್ಷನ್ ಈಸ್ the objective is to maximize the total number of customers reached. ಅಂದರೆ ಇಲ್ಲೇನೋ ಆಬ್ಜೆಕ್ಟಿವ್ ಇದೆ. ಆಬ್ಜೆಕ್ಟಿವ್ ಏನು ಹೇಳುತ್ತೆ ಅಂದರೆ ನೀವು ಟೋಟಲ್ ನಂಬರ್ ಆಫ್ ಕಸ್ಟಮರ್ಸನ್ನು ಎಷ್ಟು ರೀಚ್ ಮಾಡ್ತೀರಾ ಅನ್ನೋದನ್ನು ಇನ್ಕ್ರೀಸ್ ಮಾಡಬೇಕು. ಹೈಯೆಸ್ಟ್ ನಂಬರ್ ಆಫ್ ಪಾಸಿಬಲ್ ಕಸ್ಟಮರ್ಸನ್ನು ರೀಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ದಟ್ ಈಸ್ ಮ್ಯಾಕ್ಸಿಮೈಸ್ Z ಇಸ್ ಈಕ್ವಲ್ಸ್ ಟು, ಇಲ್ಲಿ ಮ್ಯಾಕ್ಸಿಮೈಸ್ Z ಇಸ್ ಈಕ್ವಲ್ಸ್ ಟು ಅಂದ ತಕ್ಷಣವೇ ನಾವೇನು ಮಾಡ್ತೀವಿ, ಇಲ್ಲಿ ನೋಡ್ಕೊಡ್ರಿ, ಈ ಟೆಲಿವಿಷನ್, ರೇಡಿಯೋ, ಮ್ಯಾಗ್ಝಿನ್ 1 ಆ್ಯಂಡ್ ಮ್ಯಾಗ್ಝಿನ್ 2. ಸೊ ಇಲ್ಲಿ ನಾನು ಏನು ಬರೀಬೇಕು ನಾವಿಲ್ಲಿ, ಮ್ಯಾಕ್ಸಿಮಮ್ ನಂಬರ್ ಆಫ್ ಕಸ್ಟಮರ್ಸ್ ರೀಚ್ಡ್ ಅಂತ ಅಂದರೆ ಅವರು ಕೊಟ್ಟಿದ್ದಾರೆ ನಂಬರ್ ಆಫ್ ಪೊಟೆನ್ಷಿಯಲ್ ಕಸ್ಟಮರ್ಸ್ ರೀಚ್ಡ್ ಪರ್ ಯೂನಿಟ್ ಅಂತ ಕೊಟ್ಟಿದ್ದಾರೆ ಟೇಬಲಲ್ಲಿ. ಓಕೆ, yes, here it is. Number of potential customers reached per unit. ಸೊ ಅವ್ರು ಏನು ಮಾಡಿದ್ದಾರೆ, ಪ್ರತಿಯೊಂದಕ್ಕೂ ಕೊಟ್ಟಿದ್ದಾರೆ. ಟಿವಿಗೆ ಇಷ್ಟು, ಟಿವಿ, ರೇಡಿಯೋ, ಮ್ಯಾಗ್ಝಿನ್ 1, ಮ್ಯಾಗ್ಝಿನ್ 2, ಸೊ ಈ ರೀತಿ ಕೊಟ್ಟಿದ್ದಾರೆ. ಸೊ ಇದನ್ನು ನಾವೇನು ಮಾಡಬೇಕು, ಇಲ್ಲಿ ಕೆಳಗಡೆ ತೊಗೊಳ್ಬೇಕು ಅದೇ ರೀತಿಯಾಗಿ. ಅದಕ್ಕೆ ಇಂಟು x1 ಅಂತ, x1 x2 ಅಂತ. ಸೊ 2 lakh x1 ಸಾರಿ, ದಟ್ ಈಸ್ ಮ್ಯಾಕ್ಸಿಮೈಸ್, ಆಬ್ಜೆಕ್ಟಿವ್ ಫಂಕ್ಷನ್ ಈಸ್ ಟು ಮ್ಯಾಕ್ಸಿಮೈಸ್ Z. ಇಲ್ಲಿ Z ಅಂದರೆ ಏನು, ಮತ್ತು ಈ ಪ್ರಾಬ್ಲಮಲ್ಲಿ Z ಅಂದರೆ ಟೋಟಲ್ ನಂಬರ್ ಆಫ್ ಕಸ್ಟಮರ್ಸ್ ರೀಚ್ಡ್ ಥ್ರೂ ಯುವರ್ ಅಡ್ವರ್ಟೈಸಿಂಗ್ ಸ್ಟ್ರಾಟಜಿ. ಓಕೆ, ಸೊ ಅದಕ್ಕೋಸ್ಕರ Z ಅನ್ನು ಮ್ಯಾಕ್ಸಿಮೈಸ್ ಮಾಡೋದು ಹೆಂಗೆ ಮಾಡ್ತೀರಿ, 2 lakh into x1 plus 6 lakh x2 plus 1,50,000 x3 plus 1 lakh x4. Okay, so subjected to certain constraints, certain restrictions ಇದೆ, ಸಾಕಷ್ಟು ರಿಸ್ಟ್ರಿಕ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ರಿಸ್ಟ್ರಿಕ್ಷನ್ಸ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಓಕೆ, ಸೊ ವಾಟ್ ರಿಸ್ಟ್ರಿಕ್ಷನ್ಸ್ ದೇ ಹ್ಯಾವ್ ಗಿವನ್,
ಫಸ್ಟ್ ರಿಸ್ಟ್ರಿಕ್ಷನ್ ಯಾವುದ್ರ ಬಗ್ಗೆ ಇದೆ? ಅಡ್ವರ್ಟೈಸಿಂಗ್ ಬಜೆಟ್ ಬಗ್ಗೆ ಇದೆ. ಓಕೆ, ಸೊ ಫಸ್ಟ್ ರಿಸ್ಟ್ರಿಕ್ಷನ್ ಈಸ್ ಆನ್ ಅಡ್ವರ್ಟೈಸಿಂಗ್ ಬಜೆಟ್. ಅಡ್ವರ್ಟೈಸಿಂಗ್ ಬಜೆಟ್ ಜಸ್ಟ್ ಹಾಗೆ ಫಾರ್ ಆ್ಯಡ್ ಬಜೆಟ್ ಅಂತ ಬರ್ಕೋಬಹುದು ನೀವು. ಫಾರ್ ಆ್ಯಡ್ ಬಜೆಟ್ ಏನು ಕನ್ಸ್ಟೆಂಟು? ಓಕೆ, ಸೊ ನೀವು ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಅಡ್ವರ್ಟೈಸಿಂಗ್ ಬಜೆಟ್ಗೆ ಏನು ಕನ್ಸ್ಟೆಂಟ್ ಇದೆ ಅಂತ. ದ ಕಂಪ್ನಿ ವಾಂಟ್ಸ್ ಟು ಸ್ಪೆಂಡ್ ನಾಟ್ ಮೋರ್ ದೆನ್ 4,50,000 ಅಂತ ಇದೆ. ಓಕೆ, ಸೊ ಇದಕ್ಕೆ ಕನ್ಸ್ಟೆಂಟ್ ವೇರಿಯೇಬಲ್ಸ್ನ ಎಲ್ಲಿ ತೊಗೊಳ್ಬೇಕು? ಇದಕ್ಕೆ ನೀವು ಕನ್ಸ್ಟೆಂಟ್ ವೇರಿಯೇಬಲ್ಗಳನ್ನ ಇಲ್ಲಿ ತೊಗೋಬೇಕು. ಕಾಸ್ಟ್ ಆಫ್ ಆ್ಯನ್ ಅಡ್ವರ್ಟೈಸಿಂಗ್ ಯೂನಿಟ್ ಅಂತ ಏನಿದೆ, ಸೊ ಆ ಒಂದು ಪೋರ್ಷನಲ್ಲಿ ನೀವು ತೊಗೊಂಡು ಮಾಡಬೇಕು. ಅದನ್ನು ತೊಗೊಂಡು ಆಮೇಲೆ ಮ್ಯಾಕ್ಸಿಮಮ್ ಬಜೆಟ್ ಲಿಮಿಟ್ ಇರೋದು 4,50,000, ಅದನ್ನು ಲೆಕ್ಕಕ್ಕೆ ತೊಗೊಂಡು ಮಾಡಬೇಕು. ಓಕೆ, ಸೊ ಆ್ಯಡ್ ಬಜೆಟ್ಗೆ 30,000 X1 ಪ್ಲಸ್ 2,00,000 X2 ಪ್ಲಸ್ 1,50,000 X3 ಪ್ಲಸ್ 10,000 X4 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4,50,000. ಸೊ ನೀವು ಪ್ರತಿಯೊಂದು ಮೀಡಿಯಾಕ್ಕೂ ಇರುವಂತಹ ಒಂದು ಕಾಸ್ಟನ್ನು ಏನಿದೆ ಪರ್ ಯೂನಿಟ್ ಕಾಸ್ಟನ್ನು ತೊಗೊಂಡು ಆ ಒಂದು ಡಿಸಿಷನ್ ವೇರಿಯೇಬಲಿಂದ ಮಲ್ಟಿಪ್ಲೈ ಮಾಡಿ ಪ್ಲಸ್ ಹಾಕಿ ಇಲ್ಲಿ ನೀವು ಈ ಒಂದು ಇಕ್ವೇಷನನ್ನು ಅಂದರೆ ಈ ಒಂದು ಕನ್ಸ್ಟೆಂಟನ್ನು ರೆಡಿ ಮಾಡ್ತೀರಾ. ಓಕೆ, ಎಸ್, ಸಾರಿ, ನಾವು ಸೆಕೆಂಡ್ ಕನ್ಸ್ಟೆಂಟ್ ಏನಿದೆ ಅಂತಂದರೆ ಫೀಮೇಲ್ ಕಸ್ಟಮರ್ ರೀಚ್ ಬಗ್ಗೆ ಒಂದು ಸೆಕೆಂಡ್ ಕನ್ಸ್ಟೆಂಟ್ ಇದೆ. ಸೊ ಅವ್ರೇನು ಹೇಳ್ತಾರೆ, ನಂಬರ್ ಆಫ್ ಫೀಮೇಲ್ ಕಸ್ಟಮರ್ಸ್ ರೀಚ್ಡ್ ಶುಡ್ ಬಿ ಮಿನಿಮಮ್ 1 million ಅಂತ ಹೇಳಿದ್ದಾರೆ. ಸೊ ಅಂದರೆ 10 ಲಕ್ಷ ಮಿನಿಮಮ್ ಇರಬೇಕು ಅಂತ. ಸೊ ಅವರು ಟೇಬಲಲ್ಲಿ ಕೊಟ್ಟಿದ್ದಾರೆ ನಂಬರ್ ಆಫ್ ಫೀಮೇಲ್ ಕಸ್ಟಮರ್ಸ್ ರೀಚ್ಡ್ ಫಾರ್ ಎವ್ರಿ ಮೀಡಿಯಾ. ಸೊ ಅದನ್ನೇ ಇಲ್ಲಿ ತಗೊಳ್ಬೇಕು. ಸೊ 1,50,000 X1 ಪ್ಲಸ್ 4,00,000 X2 ಪ್ಲಸ್ 70,000 X3 ಪ್ಲಸ್ 5,00,000 X4 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 10 lakh. ಅವ್ರು ಹೇಳಿರೋದು ಮಿನಿಮಮ್ 10 ಲಕ್ಷ ರೀಚ್ ಮಾಡಿ ಅಂತ. ಸೊ 10 ಲಕ್ಷಕ್ಕಿಂತ ಹೆಚ್ಚಿರಬೇಕು, 10 ಲಕ್ಷ ಇರಬೇಕು ಅಥವಾ 10 ಲಕ್ಷಕ್ಕೆ ಸಮ ಇರಬೇಕು ಅಥವಾ 10 ಲಕ್ಷಕ್ಕಿಂತ ಹೆಚ್ಚಿರಬೇಕು. ಅದಕ್ಕೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 10 lakh. ನೆಕ್ಸ್ಟ್ ಕಂಡೀಷನ್ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಮ್ಯಾಗ್ಝಿನ್ ರಿಲೇಟೆಡ್ ಹೇಳಿದ್ದಾರೆ. ಸೊ ಮ್ಯಾಗ್ಝಿನಲ್ಲಿ ಅವರು ಫಸ್ಟ್ ಕಂಡೀಷನ್ ಏನು ಹಾಕಿದ್ದಾರೆ ಅಂದರೆ ಈ ಮ್ಯಾಗ್ಝಿನ್ ಒಟ್ಟಾರೆ ಮ್ಯಾಗ್ಝಿನ್ಗೆ ರಿಲೇಟೆಡ್ ಬಜೆಟ್ಟು 1,50,000 ದಾಟಬಾರ್ದು. ಓಕೆ, ಸೊ ಮ್ಯಾಗ್ಝಿನ್ ಎಕ್ಸ್ಪೆನ್ಸ್ ರಿಲೇಟೆಡ್ ಹಾಕಿದ್ದಾರೆ. ಸೊ ಫಾರ್ ಮ್ಯಾಗ್ಝಿನ್ ಎಕ್ಸ್ಪೆನ್ಸಸ್ ಏನು ಕನ್ಸ್ಟೆಂಟ್ ಇದೆ ಅಂತ ಬರ್ಕೊಳ್ಳೋಣ. ಸೊ ಮ್ಯಾಗ್ಝಿನ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಕನ್ಸ್ಟೆಂಟನ್ನು ಮ್ಯಾಗ್ಝಿನ್ ಕಾಸ್ಟ್ ಏನಿರುತ್ತಲ್ಲ ಅದನ್ನೇ ಉಪಯೋಗಿಸ್ಕೊಂಡು ಮಾಡಬೇಕು. ಮತ್ತು ಇಲ್ಲಿ ನಾವು ಬರೀ X3 ಪ್ಲಸ್ X4 ಅಷ್ಟೇ ತೊಗೊಂಡಿದ್ದೀವಿ. ಯಾಕೆ ತೊಗೊಂಡಿದ್ದೀವಿ ಅಂತಂದರೆ ಮ್ಯಾಗ್ಝಿನ್ ಇರೋದು X3 ಮತ್ತು X4ಅಲ್ಲಿ, ಮ್ಯಾಗ್ಝಿನ್ 1 ಇರೋದು X3ನಲ್ಲಿ, ಮ್ಯಾಗ್ಝಿನ್ 4 ಇರೋದು X4ಅಲ್ಲಿ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಇಲ್ಲಿ ಅಷ್ಟೇ ತೊಗೊಂಡಿರೋದು. ಓಕೆ, ಸೊ ಮ್ಯಾಗ್ಝಿನ್ ಎಕ್ಸ್ಪೆನ್ಸಸ್ 15,000 X3 ಪ್ಲಸ್ 10,000 X4 ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 1,50,000. ಸೊ ಇದು ಮ್ಯಾಗ್ಝಿನ್ ಎಕ್ಸ್ಪೆನ್ಸಸ್ ರಿಲೇಟೆಡ್. ನೆಕ್ಸ್ಟು ಮ್ಯಾಗ್ಝಿನ್ ಯೂನಿಟ್ ರಿಲೇಟೆಡ್ ಒಂದು ನೆಕ್ಸ್ಟ್ ಕನ್ಸ್ಟೆಂಟ್ ಇರೋದು. ಮ್ಯಾಗ್ಝಿನ್ ಯೂನಿಟ್ ರಿಲೇಟೆಡ್ ಕನ್ಸ್ಟೆಂಟ್ ಏನಿದೆ, ಓಕೆ, ಮ್ಯಾಗ್ಝಿನ್ ಯೂನಿಟ್ ರಿಲೇಟೆಡ್ ಕನ್ಸ್ಟೆಂಟನ್ನು ಏನು ಕೊಟ್ಟಿದ್ದಾರೆ ನೋಡಿರಿ. ಸೊ ಇದೇನು ಕೊಟ್ಟಿದ್ದಾರೆ, ಮ್ಯಾಗ್ಝಿನಲ್ಲಿ ಮ್ಯಾಗ್ಝಿನ್ 3ನಲ್ಲಿ ನೀವು ಮಿನಿಮಮ್ 3 ಯೂನಿಟ್ಸು ಮತ್ತು ಮ್ಯಾಗ್ಝಿನ್ 4ಅಲ್ಲಿ ಮಿನಿಮಮ್ 2 ಯೂನಿಟ್ಸ್. ಮಿನಿಮಮ್ ಅಂದರೆ ಒಂದು ಅವ್ರು ಕೊಟ್ಟಷ್ಟು ಅಥವಾ ಕೊಟ್ಟದಕ್ಕಿಂತ ಸಮನಾಗಿ ಅಥವಾ ಕೊಟ್ಟಕ್ಕಿಂತ ಹೆಚ್ಚಾಗಿ, ಸೊ ಐದರ್ ಈಕ್ವಲ್ ಟು ಆರ್ ಮೋರ್ ದ್ಯಾನ್ ಯೂಸ್ ಮಾಡಬೇಕು ಅಂತ. ಸೊ ಮಿನಿಮಮ್ 3 ಇರಬೇಕು, ಮಿನಿಮಮ್ 2 ಇರಬೇಕು ಅಂತ. ಸೊ X3ನಲ್ಲಿ ಮಿನಿಮಮ್ 3 ಇದೆ, X4ಅಲ್ಲಿ ಮಿನಿಮಮ್ 2 ಇದೆ. ಸೊ ದಟ್ ಈಸ್ X3 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3, X4 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2. ಓಕೆ, ನೆಕ್ಸ್ಟು ಟಿ ವಿ ಯೂನಿಟ್ಸು ಮತ್ತು ರೇಡಿಯೋ ಯೂನಿಟ್ಸ್ ರಿಲೇಟೆಡ್ ಒಂದು ಕನ್ಸ್ಟೆಂಟ್ ಕೊಟ್ಟಿದ್ದಾರೆ, ಎರಡು ಥರದ್ದು. ಅದನ್ನು ನಾನು ಫಸ್ಟ್ ಟಿ ವಿ ಯೂನಿಟಿದ್ದು ಸಪ್ರೇಟಾಗಿ ಬರಿತೀನಿ, ರೇಡಿಯೋ ಯೂನಿಟಿದ್ದು ಸಪ್ರೇಟಾಗಿ ಬರೆಯೋಣ. ಅದನ್ನು ನಾವು ಈ ರೀತಿಯಾಗಿಯೂ ಬರಿಬೋದು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸಾರಿ, ಟಿ ವಿ ಯೂನಿಟ್ ಅದನ್ನು ಮೊದಲು ನೋಡಿ. 5 ಲೆಸ್ ದೆನ್ ಆರ್ ಈಕ್ವಲ್ ಟು X1. X1 ಮಿಡ್ಲಲ್ಲಿ ಬರೋದು ಈ ರೀತಿ ಆದರೂ ಬರಿಬಹುದು. 5 ಲೆಸ್ ದೆನ್ ಆರ್ ಈಕ್ವಲ್ ಟು X1 ಲೆಸ್ ದೆನ್ ಆರ್ ಈಕ್ವಲ್ ಟು 5. ಸಾರಿ, ಆ್ಯಕ್ಚುಲಿ ದಿಸ್ X ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5, ದ X ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10. ಈ ರೀತಿ ಬರಿಬೋದು. ಇದನ್ನು ಒಂದೇ ಸಾರಿ ಬರಿಬೇಕಂದ್ರೆ, ಅಥವಾ ನೀವು ಈ ರೀತಿಯೂ ಬರಿಬೋದು. ಇಲ್ಲಿದೆ ನೋಡಿ. ಓಕೆ, X1 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5, X1 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10. ಅಂದರೆ X1 5ಕ್ಕಿಂತ ದೊಡ್ಡದಾಗಿರಬೇಕು ಮತ್ತು X1
10ಕ್ಕಿಂತ ಕಡಿಮೆ ಇರಬೇಕು. ಈ ರೀತಿಯೂ ನೀವು ಬರಿಬೋದು. ಸಿಮಿಲರ್ಲಿ ನೀವೇನು ಮಾಡ್ತೀರಾ, ಸೇಮ್ x2ಗೂ ಬರೀತೀರ, ರೇಡಿಯೋಕ್ಕೂ ಬರೀತಾರೆ. ರೇಡಿಯೋ x2 ಅಷ್ಟೇ ಚೇಂಜ್ ಆಗುತ್ತೆ. ಸೊ ರೇಡಿಯೋ ವರ್ಕ್ಸ್ಗೆ x2 ಶುಡ್ ಬಿ ಇನ್ ಬಿಟ್ವೀನ್ 5 ಆ್ಯಂಡ್ 10. ಅದೇ ರೀತಿಯಾಗಿ x2 ಇಲ್ಲಿ ಅಥವಾ ಅದನ್ನು ಈ ರೀತಿಯೂ ನೀವು ಬರಿಬೋದು. ಓಕೆ, x2 ಈಸ್ ಗ್ರೇಟರ್ ದನ್ ಈಕ್ವಲ್ ಟು 5, x2 ಈಸ್ ಲೆಸ್ ದನ್ ಈಕ್ವಲ್ ಟು 10. ಸೊ ಈ 10 ಮತ್ತು 5ರ ಮಧ್ಯದಲ್ಲಿ ಇರಬೇಕಂದ್ರೆ ಈ ರೀತಿ ನೀವು ಬರೀತೀರ. ಓಕೆ, ಸೊ ನೆಕ್ಸ್ಟ್ ನಮಗೆ ಕೊನೆಯದಾಗಿ ನಾನ್ ನೆಗೆಟಿವಿಟಿ ರೆಸ್ಟ್ರಿಕ್ಷನನ್ನು ಹಾಕೋಬೇಕು. ಸೊ ನಾನ್ ನೆಗೆಟಿವಿಟಿ ರೆಸ್ಟ್ರಿಕ್ಷನ್ ಬರೀಬೇಕಂದ್ರೆ ಇದು ಕಂಪಲ್ಸರಿ ಎಲ್ಲ ಪ್ರಾಬ್ಲಮಲ್ಲಿ ಬರೀಲೇಬೇಕು. ಸೊ ವೇರ್ x1, x2, x3 ಆ್ಯಂಡ್ x4 ಟೇಕ್ more than 0 value or equal to 0, greater than or equal to 0, they are non negative. ಹಿಂಗಂದರೆ ನಾನ್ ನೆಗೆಟಿವ್ ಅಂತ ಹೇಳ್ದಂಗೆ. ಓಕೆ, ಸೊ ಇದರ ಅರ್ಥ ಇಷ್ಟೇ. ನಾನ್ ನೆಗೆಟಿವ್ ಅಂತ ಅಂದರೆ ಈ x1, x2, x3, x4 ವ್ಯಾಲ್ಯೂಗಳೇನಿದೆ ಅಂದರೆ ಈ ಮೀಡಿಯಾ ಯೂನಿಟ್ಸ್, ನಂಬರ್ ಆಫ್ ಯೂನಿಟ್ಸ್ ಆಫ್ ಮೀಡಿಯಾ ಏನಿದೆ ಇದನ್ನು ನೀವು ಒಂದು ತೊಗೊಳ್ದೇ ಇರ್ಬೋದು, ಅಥವಾ ಆ್ಯಕ್ಚುಲಿ ಇಲ್ಲಿ ಕಂಡೀಷನ್ಸ್ ನೋಡಿದರೆ ನೀವು ತೊಗೋಬೇಕು. ಪ್ರತಿಯೊಂದಕ್ಕೂ ಮಿನಿಮಮ್ ರೆಸ್ಟ್ರಿಕ್ಷನ್ ಹಾಕಿದ್ದಾರೆ. ಬಟ್ ಇದು ನೆಗೆಟಿವ್ ವ್ಯಾಲ್ಯೂ ಯಾವಾಗಲೂ ತೊಗೊಳ್ಳೋದಿಲ್ಲ ಅನ್ನೋದಕ್ಕೆ ಈ ರಿಸ್ಟ್ರಿಕ್ಷನನ್ನು ಹಾಕ್ಕೊಳ್ತೀವಿ. ಓಕೆ, ಸೊ ದಿಸ್ ಈಸ್ ಇಟ್ ಫಾರ್ ಟುಡೇಸ್ ಪ್ರಾಬ್ಲಮ್. ಥ್ಯಾಂಕ್ ಯು.